ಸರಿ, ವಾಕ್ಯಕ್ಕೆ ನೇರವಾಗಿ ಹೋಗಲು ಇಷ್ಟಪಡುತ್ತೇನೆ. ಪ್ರೈಸ್ ದಿ ಲಾರ್ಡ್. ಇವತ್ತು ಓದಿದ ಕೀರ್ತನೆ 34ನೇ ಕೀರ್ತನೆ, 34ನೇ ಕೀರ್ತನೆ, Psalms 34:5, 5ನೇ ವಾಕ್ಯವನ್ನು ಎಲ್ಲರೂ ಒಟ್ಟಾಗಿ ಸೇರಿ ಓದೋಣ. ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ 1 ನಿಮಿಷ ಪ್ರಾರ್ಥನೆಯನ್ನು ಮಾಡೋಣ. ಅಪ್ಪ, ನಮ್ಮ ಜೊತೆಯಲ್ಲಿ ನೀವು ಮಾತಾಡಿರಿ ಕರ್ತನೆ. ಎಲ್ಲರೂ ಕೇಳ್ರಿ. ಅಪ್ಪ, ನಿಮ್ಮ ಸ್ವರವನ್ನು ನಾವು ಕೇಳಬೇಕು ಕರ್ತನೆ. ನಮ್ಮ ಜೊತೆಯಲ್ಲಿ ನೀವು ಮಾತಾಡಿರಿ ಅಪ್ಪ. ಓ ಸುವಾರ್ತೆ ತಲುಪದವರು ನಮ್ಮ ರಾಜ್ಯದಲ್ಲಿ, ನಮ್ಮ ಪಟ್ಟಣದಲ್ಲಿ, ಅಲ್ಲಿಯೂ ಇರಬಾರದು, ನಮ್ಮ ಭಾರತ ದೇಶದಲ್ಲಿ ಸುವಾರ್ತೆ ತಲುಪದವರು ಇರಲೇಬಾರದು. ಸಭೆಗಳು ಇಲ್ಲದ ಗ್ರಾಮ ಇರಬಾರದು. ನಿನ್ನ ವಾಕ್ಯವನ್ನು ಸಾರಲಿದ್ದೇವೆ. ಕೇಳುವ ಕಿವಿಗಳನ್ನು ಅಪ್ಪ ಸ್ತೋತ್ರ ಕರ್ತನೆ. ಸ್ತೋತ್ರಪ್ಪ, ಸ್ತೋತ್ರಪ್ಪ. ಕೇಳುವಾಗಲೇ ಮಾನಸಾಂತರ ಹೊಂದಿಕೊಳ್ಳಲಿ ಅಪ್ಪ. ಶಬ್ದವು ನನ್ನದು, ಸತ್ಯವು ನಿಮ್ಮದು ಕರ್ತನೆ. ಕಿವಿಗಳಲ್ಲಿ ಕೇಳುವಾಗ ಈ ಸ್ವರಗಳು ಎಲ್ಲೆಲ್ಲಿ ಯಾರ್ಯಾರ ಕಿವಿಗಳಲ್ಲಿ ಬೀಳುತ್ತದೋ ಯೇಸುವಿನ ನಾಮದಲ್ಲಿ ಒಂದು ಮಾನಸಾಂತರ ಉಂಟಾಗಲಿ ಕರ್ತನೆ. ಒಳ್ಳೆ ಕಾರ್ಯಗಳನ್ನು ನಡೆಸಿರಿ. ಯೇಸುವಿನ ಅಮೂಲ್ಯವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೆನ್. ಕೈಗಳನ್ನು ಮೇಲೆತ್ತಿ ಎಲ್ಲರೂ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕೀರ್ತನೆ 34ನೇ ಕೀರ್ತನೆ 5ನೇ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ಓದಿದೆವು. ಆತನನ್ನೇ ಸೃಷ್ಟಿಸಿದವರು ಆಮೆನ್ ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್. ಸತ್ಯವೇದದಲ್ಲಿ ಆತನನ್ನು ದೃಷ್ಟಿಸುವಾಗ, ಆತನನ್ನು ಪ್ರೈಸ್ ದಿ ಲಾರ್ಡ್, ಆತನನ್ನು ನೋಡುವಾಗ ಒಬ್ಬರ ಮುಖವು ಪ್ರಕಾಶ ಹೊಂದಿತ್ತು. ನಾನೀಗ ಹೇಳುತ್ತಿರುವಾಗಲೇ ನಿಮ್ಮೆಲ್ಲರಿಗೂ ಅರ್ಥವಾಗಿರಬಹುದು ಯಾರೆಂದು. ಕೀರ್ತನೆ 34ನೇ ಕೀರ್ತನೆ 5ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆ ಹೊಂದುವುದೇ ಇಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಲಜ್ಜೆಯಿಂದ ಕೆಡುವುದೇ ಇಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಸತ್ಯವೇದದಲ್ಲಿ ಮೋಶೆಯನ್ನು ಕುರಿತು ಬರೆಯಲ್ಪಟ್ಟಿದೆ. ಅವನು ದೇವರನ್ನು ಪ್ರೈಸ್ ದಿ ಲಾರ್ಡ್ ಬೆಟ್ಟದಲ್ಲಿ ನೋಡಿದನು. ಸೀನಾಯಿ ಬೆಟ್ಟದಲ್ಲಿ ಆತನನ್ನು ನೋಡುವಾಗ ಆತನ ಮುಖವು ಪ್ರಕಾಶಿಸಿತು. ಆತನು ಕೆಳಗೆ ಇಳಿದು ಬರುವಾಗ ಅವನ ಮುಖವನ್ನು ಯಾರ ಕೈಯಲ್ಲೂ ನೋಡುವುದಕ್ಕೆ ಆಗಲಿಲ್ಲ. ಆದ್ದರಿಂದ ಅವನು ಮುಸುಕನ್ನು ಹಾಕಿಕೊಂಡನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಷ್ಟು ಮಹಿಮೆಯಾದ ಆತನನ್ನು ದೃಷ್ಟಿಸುವವರು, ಅವರ ಜೀವಿತವು, ಅವರ ಕುಟುಂಬವು ಪ್ರಕಾಶಿಸುತ್ತದೆ. ಹೌದು ಅನ್ನುವರು ಮಾತ್ರ ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ. ದೇವರನ್ನು ದೃಷ್ಟಿಸುವುದಕ್ಕೋಸ್ಕರ, ಆತನನ್ನು ನೋಡುವುದಕ್ಕೋಸ್ಕರ, ಆತನ ಪ್ರಸನ್ನತೆಯನ್ನು ಅನುಭವಿಸುವುದಕ್ಕೋಸ್ಕರ ಆರಾಧನೆಯಲ್ಲಿ ಕೂಡಿ ಬಂದಿರುವ ದೇವರ ಮಕ್ಕಳೇ, ನಿಮ್ಮನ್ನು ನೋಡಿ ಒಂದು ಮಾತನ್ನು ನಾನು ದೃಢವಾಗಿ ಹೇಳುತ್ತೇನೆ. ನೀವು ಆತನನ್ನು ದೃಷ್ಟಿಸಿ ನೋಡುವುದಾದರೆ, ಆತನ ಪ್ರಸನ್ನತೆಯನ್ನು ನೀವು ನೋಡುವುದಾದರೆ, ನಿಶ್ಚಯವಾಗಿ ನಿಮ್ಮ ಜೀವಿತವು ಪ್ರಕಾಶಗೊಳ್ಳುತ್ತದೆ, ನಿಮ್ಮ ಭವಿಷ್ಯವು ಪ್ರಕಾಶಗೊಳ್ಳುತ್ತದೆ. ಆಮೇನ್ ಎಂಬುದಾಗಿ ಹೇಳಿ ಸ್ವತಂತ್ರಿಸಿಕೊಳ್ಳಿರಿ. ಧರ್ಮೋಪದೇಶ ಕಾಂಡ ಪುಸ್ತಕ 34ನೇ ಅಧ್ಯಾಯ ಅದರಲ್ಲಿ 10ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಡಿಟೋನಮಿ ಚಾಪ್ಟರ್ 34:10 ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಯೆಹೋವನು ಮೋಶೆಯ ಸಂಗಡ ಮುಖಾಮುಖಿಯಾಗಿ ಬಳಕೆಯಾಗಿದ್ದನು, ಯೆಹೋವನು ಮೋಶೆಯ ಸಂಗಡ ಮುಖಾಮುಖಿಯಾಗಿ ಮಾತಾಡಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರು ಮೋಶೆಯ ಸಂಗಡ ಮಾತಾಡುವಾಗ ಪ್ರೈಸ್ ದಿ ಲಾರ್ಡ್ ತನ್ನ ಸ್ವರವನ್ನು ಮಾತ್ರ ಪ್ರಕಟಪಡಿಸಲಿಲ್ಲ, ಅವನೊಂದಿಗೆ ಮುಖಾಮುಖಿಯಾಗಿ ಒಂದು ಸ್ನೇಹಿತನ ಜೊತೆಯಲ್ಲಿ ಮಾತಾಡುವ ರೀತಿಯಲ್ಲಿ ಅವನೊಂದಿಗೆ ಮಾತಾಡಿದರು. ದೇವರು ಬಯಸುವ ಎಲ್ಲರೊಂದಿಗೆ ಮಾತಾಡುತ್ತಾರೆ. ನಾನು ಕಳೆದ ತಿಂಗಳಿನಲ್ಲಿ ಆಂಧ್ರಾಗೆ ಹೋಗಿ ಬರುತ್ತಿರುವಾಗ ಟೈಮ್ ಪಾಸಿಗೆ ಜೊತೆಯಲ್ಲಿ ಬರುತ್ತಿರೋ ಬ್ರದರ್ ಹತ್ರ ಕೇಳಿದೆ, ಬ್ರದರ್ ನೀವು ಹೇಗೆ ರಕ್ಷಣೆ ಹೊಂದಿದ್ರಿ ಎಂಬುದಾಗಿ ಕೇಳುವಾಗ ಅವ್ರು ಹೇಳಿದ್ರು, ನನ್ನ ಮನೆಯಲ್ಲಿ ಒಬ್ಬರು ರಕ್ಷಣೆ ಹೊಂದಿಲ್ಲ, ನಮ್ಮೂರಲ್ಲಿ ಒಂದು ಸಭೆಯೂ ಕೂಡ ಇಲ್ಲ. ಈಗಲೂ ಕೂಡ ಆ ಸಭೆಯಲ್ಲಿ ಒಂದೇ ಒಂದು ಸಭೆ ಏನೋ ಇದೆ, ಆ ಊರಲ್ಲಿ 1-2 ಸಭೆ ಇದೆ. ತುಮಕೂರು ಪಟ್ಟಣದಲ್ಲಿ ತುರುವೇಕೆರೆಯಲ್ಲಿ 1-2 ಸಭೆ ಇರ್ಬೋದು. ಆಗ ಒಂದು ಸಭೆ ಇರಲಿಲ್ಲ. ಯೇಸುವಿನ ಕುರಿತು ನಾನು ಒಂದು ದಿವಸವೂ ತಿಳಿದಿರಲಿಲ್ಲ.
ನಾನೊಂದು ದಿವಸ ತುಂಬ ಕುಟುಂಬದಲ್ಲಿ ಅಸಮಾಧಾನ ಎಲ್ಲ ಇದೆ, ಆದರೂ ಕೂಡ ನನ್ನ ಜೀವಿತದಲ್ಲಿ ಒಂದು ಅಸಮಾಧಾನ, ಯಾವ ಕೆಲಸ ಮಾಡಿದರೂ ಅಸಮಾಧಾನ. ಈ ರೀತಿಯಾಗಿರುವಾಗ ಒಂದು ದಿವಸ ನಾನು ಹೇಳಿದೆ, ದೇವರೇ ನೀನು ನಿಜವಾದ ದೇವರನ್ನು ಆಗಿದ್ದರೆ ನನಗೆ ತೋರಿಸ್ಕೊಳ್ರಿ, ನನಗೆ ಕಾಣಿಸಿಕೊಳ್ಳಿರಿ ಎಂಬುದಾಗಿ ನಾನು ಈಗ ಹೇಳಿದೆ. ಇವತ್ತು ರಾತ್ರಿ 12 ಗಂಟೆ ಒಳಗೆ ನನಗೆ ಕಾಣಿಸ್ಕೊಳ್ಬೇಕೆಂಬುದಾಗಿ ನಾನು ಹೇಳ್ಬಿಟ್ಟು ಮಲಿಕೊಂಡ್ಬಿಟ್ಟೆ. ರಾತ್ರಿ ನೋಡಿದ್ರೆ ಒಬ್ರು ಬಂದರು, ಪ್ರೈಸ್ ದಿ ಲಾರ್ಡ್, ಬಿಳುಪು ಉಡುಪನ್ನು ಧರಿಸಿಕೊಂಡವರಾಗಿ ನನ್ನ ಮುಂದೆ ಇದ್ದರು. ಅವರ ಮುಖವನ್ನು ನನ್ನ ಕೈಯಲ್ಲಿ ನೋಡೋದಿಕ್ಕಾಗಲಿಲ್ಲ, ಅಷ್ಟು ಮಹಿಮೆ ಆಗಿತ್ತು. ಹಾಗೆ ನಾನು ಇರುವ ಜಾಗದಲ್ಲಿ ಹಾಗೆ ನಡುಗ್ಬಿಟ್ಟೆ, ಮಲಗಿರುವಾಗಲೇ ಹಾಗೆ ನಡುಗ್ಬಿಟ್ಟೆ. ನನ್ನ ಕನಸಿನಲ್ಲ, ನನ್ನ ಕಣ್ಣುಗಳು ಹಾಗೆ ತೆರೆದು ಕಂಡವು, ಆತನ ಮುಖವನ್ನು ಕಂಡು ಹಾಗೆ ನಡುಗ್ಬಿಟ್ಟೆ. ಅವತ್ತು ನಾನು ರಕ್ಷಣೆಯನ್ನು ಹೊಂದಿದೆ. ಪ್ರೈಸ್ ದಿ ಲಾರ್ಡ್. ಇದುವರೆಗೂ ಅವರ ಕುಟುಂಬದಲ್ಲಿ ಅವರು ದೃಢವಾಗಿ ನಿಂತಿದ್ದಾರೆ ದೇವರಿಗೋಸ್ಕರ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ಮಾತುಗಳನ್ನು ಕೇಳುತ್ತಿರುವ ದೇವರೇ, ಯಾರು ಬಯಸುತ್ತಾರೋ ಅವರ ಜೊತೆ ಇಲ್ಲಿ ದೇವರು ಮಾತಾಡುವ ದೇವರಾಗಿದ್ದಾರೆ. ಒಬ್ಬೊಬ್ಬರ ಹತ್ರ ಒಂದೊಂದು ರೀತಿಯಲ್ಲಿ ಮಾತಾಡುತ್ತಾರೆ. ಒಬ್ಬರ ಹತ್ರ ವಾಕ್ಯದ ಮುಖಾಂತರ ಮಾತಾಡ್ತಾರೆ, ಒಬ್ಬರ ಹತ್ರ ಸತ್ಯವೇದ ಓದುವಾಗ ಮಾತಾಡುತ್ತಾರೆ, ಒಬ್ಬರ ಹತ್ರ ಕನಸಿನಲ್ಲಿ ಮಾತಾಡುತ್ತಾರೆ, ಒಬ್ಬರ ಹತ್ರ ದರ್ಶನದ ಮುಖಾಂತರ ಮಾತಾಡುತ್ತಾರೆ, ಒಬ್ಬರ ಹತ್ರ ಸೇವಕರ ಮೂಲಕ ಮಾತಾಡುತ್ತಾರೆ, ಪ್ರವಾದಿಗಳ ಮೂಲಕ ಮಾತಾಡುತ್ತಾರೆ. ಒಬ್ಬೊಬ್ಬರ ಹತ್ರ ಒಂದೊಂದು ರೀತಿಯಲ್ಲಿ ದೇವರು ಮಾತಾಡುತ್ತಾರೆ. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಮೋಶೆ ಹತ್ರ ದೇವರು ಡೈರೆಕ್ಟ್ ಆಗಿ ಮಾತಾಡಿದ್ರಂತೆ, ಅವನ ಹತ್ರ ಡೈರೆಕ್ಟ್ ಆಗಿ ಮುಖಾಮುಖಿಯಾಗಿ ಮಾತಾಡಿದರು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೆಶಾಯನ ಪ್ರವಾದನೆ ಗ್ರಂಥ 45ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯೆಶಾಯ ಚಾಪ್ಟರ್ 45 ವರ್ಸ್ 15 ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಇಸ್ರಾಯೇಲರ ದೇವರೇ, ರಕ್ಷಕನೇ, ನಿಶ್ಚಯವಾಗಿ ನಿನ್ನನ್ನು ನೀನು ಮರೆ ಮಾಡಿಕೊಳ್ಳುವ ದೇವರಾಗಿದ್ದೆ. ದೇವರೇ, ರಕ್ಷಕನೇ, ನಮ್ಮ ಒಡೆಯನೇ, ನೀನು ನಿಶ್ಚಯವಾಗಿ ನಿಮ್ಮನ್ನು ಮರೆ ಮಾಡಿಕೊಳ್ಳುವ ದೇವರಾಗಿದೆ. ಯಾಕೆ ನಾನು ಇನ್ನೂ ಆತನನ್ನು ನೋಡುವುದಕ್ಕಾಗುತ್ತಿಲ್ಲ? ಆತನು ತನ್ನನ್ನು ಮರೆ ಮಾಡಿಕೊಳ್ಳುವ ದೇವರಾಗಿದ್ದಾನೆ. ಆತನು ತನ್ನನ್ನು ಮರೆ ಮಾಡಿಕೊಳ್ಳುವ ದೇವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಮೋಶೆ ಹತ್ರ ನೀವು ಗಮನ ಸತ್ಯವೇದ ಕರೆಕ್ಟಾಗಿ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ, ಮೋಶೆ ಹತ್ರ ದೇವರು ಫಸ್ಟೇ ತನ್ನನ್ನು ಪ್ರಕಟಪಡಿಸಲಿಲ್ಲ. ಓರೆ ಬೆಟ್ಟದ ಕೆಳಗೆ ಮೋಶೆ ಕುರಿಗಳನ್ನು ಕಾಯುತ್ತಿರುವಾಗ ಅವನು ನೋಡ್ತಾ ಇದ್ದಾನೆ, ಮೇಲೆ ಬೆಟ್ಟದಲ್ಲಿ ಒಂದು ಗಿಡ ಬೆಂಕಿಯಿಂದ ಒತ್ತಿ ಉರಿತಾ ಇದೆ. ಒಂದು ಮುಳ್ಳಿನ ಪೊದೆ ಬೆಂಕಿಯಲ್ಲಿ ಒತ್ತಿ ಉರಿತಾ ಇದೆ ಭಯಂಕರವಾಗಿ. ಅವನು ಆ ಗಿಡವನ್ನು ದೃಷ್ಟಿಸಿ ನೋಡ್ತಾ ಇದ್ದಾನೆ, ಆದರೆ ಆ ಗಿಡವು, ಆ ಬಳ್ಳಿಯು, ಆ ಮುಳ್ಳಿನ ಪೊದೆ ಎಷ್ಟು ಒತ್ತಿ ಉರಿದರೂ ಅದು ಸುಟ್ಟು ಹೋಗಲಿಲ್ಲ, ಬೂದಿ ಆಗಲಿಲ್ಲ. ಈಗ ಅದನ್ನು ನೋಡುವುದಕ್ಕೋಸ್ಕರ ಅದರ ಹತ್ರ ಹೋಗ್ತಾ ಇದ್ದಾನೆ. ಈಗ ದೇವರು ಹೇಳ್ತಾ ಇದ್ದಾರೆ, ನೀನು ನಿಂತಿರುವ ಭೂಮಿ ಪರಿಶುದ್ಧವಾದ ಭೂಮಿ, ನಾನು ನಿನ್ನ ದೇವರು ಎಂಬುದಾಗಿ ಪ್ರೈಸ್ ದಿ ಲಾರ್ಡ್ ಮಾತಾಡ್ತಾ ಇದ್ದಾರೆ. ನೀವು ಕರೆಕ್ಟಾಗಿ ಓದಿ ನೋಡಿದ್ರೆ ಗೊತ್ತಾಗುತ್ತೆ, ಅವನು ದೇವರನ್ನು ನೋಡಲಿಲ್ಲ, ಬದಲಾಗಿ ದೇವರ ಸ್ವರವನ್ನು ಮಾತ್ರ ಕೇಳಿದ. ಮೋಶೆ ದೇವರನ್ನು ಆ ಬೆಂಕಿಯ ಪೊದೆಯಲ್ಲಿ ನೋಡಲಿಲ್ಲ, ದೇವರ ಸ್ವರವನ್ನು ಮಾತ್ರ ನೋಡಿದನು. ಪ್ರೈಸ್ ದಿ ಲಾರ್ಡ್. ಯಾಕೆ? ಕಾರಣ ಏನು? ಈ ಯೆಶಾಯ 45ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರು ತನ್ನನ್ನು ಮರೆ ಮಾಡಿಕೊಳ್ಳುವ ದೇವರಾಗಿದ್ದಾನೆ. ತನ್ನನ್ನು ಮರೆಮಾಚಿ. ಯಾಕೆ? ಅನೇಕರು ಇನ್ನೂ ಪ್ರಸನ್ನತೆಯನ್ನು ಅನುಭವಿಸೋದಕ್ಕಾಗ್ತಾ ಇಲ್ಲ, ಇನ್ನೂ ಅಭಿಷೇಕವನ್ನು ಅನುಭವಿಸೋದಕ್ಕಾಗ್ತಾ ಇಲ್ಲ, ದೇವರ ಸಮ್ಮುಖದಲ್ಲಿ ಆತನ ಮಹಿಮೆಯನ್ನು ನೋಡುವುದಕ್ಕೆ ಆಗುತ್ತಿಲ್ಲ. ಯಾಕೆಂದರೆ ಆತನು ತನ್ನನ್ನು ಮರೆ ಮಾಡಿಕೊಳ್ಳುವ ದೇವರಾಗಿದ್ದಾನೆ. ಆದರೆ ಪ್ರೈಸ್ ದಿ ಲಾರ್ಡ್, ವಿಮೋಚನಾ ಕಾಂಡ 33ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಎಕ್ಸೋಡಸ್ ಚಾಪ್ಟರ್ 33 ವರ್ಸ್ 11 ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಮನುಷ್ಯರೊಳಗೆ ಒಬ್ಬನು ತನ್ನ ಸ್ನೇಹಿತನೊಡನೆ ಹೇಗೆ ಮಾತಾಡುವನೋ ಹಾಗೆಯೇ ಯೆಹೋವನು ಮೋಶೆಯ ಸಂಗಡ ಮುಖಾಮುಖಿಯಾಗಿ ಮಾತಾಡಿದನು. ಮನುಷ್ಯರೊಳಗೆ ಒಬ್ಬನು ತನ್ನ ಸ್ನೇಹಿತನೊಂದಿಗೆ ಯಾವ ರೀತಿ ಮಾತಾಡುತ್ತಾನೋ ಅದೇ ರೀತಿಯಾಗಿ ದೇವರು ಮೋಶೆಯ ಸಂಗಡ ಯಾವ ರೀತಿ ಮಾತಾಡಿದ್ರಂತೆ? ಮುಖಾಮುಖಿಯಾಗಿ, ಡೈರೆಕ್ಟ್ ಆಗಿ ಮಾತಾಡಿದ್ರಂತೆ. ಎಷ್ಟು ಜನರಿಗೆ ಆಸೆ ಇದೆ, ಆತನನ್ನು ನಾನು ನೋಡಬೇಕು, ಆತನ ಪ್ರಸನ್ನತೆಯನ್ನು ನನ್ನ ಕಣ್ಣುಗಳು ನೋಡಬೇಕು, ಆತನ ಮಹಿಮೆಯನ್ನು ನನ್ನ ಕಣ್ಣುಗಳು ನೋಡಬೇಕು, ಆತನ ಪ್ರಸನ್ನತೆಯನ್ನು, ಆತನ ಅಭಿಷೇಕವನ್ನು ನನ್ನ ಕಣ್ಣುಗಳು ನೋಡಬೇಕು, ಆತನ ಮಹಿಮೆಯನ್ನು ನನ್ನ ಕಣ್ಣುಗಳು ನೋಡಬೇಕನ್ನುವವರು ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ಎಲ್ಲರೂ ಪ್ರಾರ್ಥನೆ ಮಾಡಿರಿ. ಅಪ್ಪ, ನಿಮ್ಮನ್ನು ಆರಾಧಿಸುವಾಗ, ನಿನ್ನ ಸನ್ನಿಧಾನಕ್ಕೆ ಬರುವಾಗ, ನಿನ್ನ ಸಮ್ಮುಖಕ್ಕೆ ಬರುವಾಗ ಮೋಶೆ ಕಂಡ ರೀತಿಯಲ್ಲಿ ನಾನು ನಿನ್ನನ್ನು ನೋಡಬೇಕು ಕರ್ತನೆ.
ಪ್ರಾರ್ಥನೆ. ಎಷ್ಟು ಜನ ಬಯಸಿರ ಬಾಯಿ ತೆರೆದು ಕೇಳ್ರಿ, ಯೇಸಪ್ಪ ನಾನು ನಿಮ್ಮನ್ನು ನೋಡಬೇಕು, ನಿನ್ನ ಪ್ರಸನ್ನತೆಯನ್ನು ನಾನು ನೋಡಬೇಕು ಕರ್ತನೆ. ಜೀಸಸ್ ನಿನ್ನ ನೋಡಬೇಕು ಏಸಯ್ಯ, ನಿನ್ನೊಂದಿಗಿರಬೇಕು, ನಿನ್ನ ನೋಡಬೇಕು ಏಸಯ್ಯ, ನಿನ್ನೊಂದಿಗಿರಬೇಕು, ನಿನ್ನ ಜೊತೆ ಬಾಳಬೇಕು ಏಸಯ್ಯ, ನಿನ್ನೊಂದಿಗೆ ನಡೆಯಬೇಕು, ನಿನ್ನ ಜೊತೆ ಬಾಳಬೇಕು. ಅಂತರಾಳದಿಂದ ಹೇಳ್ರಿ, ಅದು ಪ್ರಾರ್ಥನೆಯಾಗಿ ಯಾಬೇಕು, ನಿನ್ನೊಂದಿಗೆ ನಡೆಯಬೇಕು, ನಿನ್ನ ನೋಡಬೇಕು. ನೀವು ಮಾತ್ರ ಹೇಳ್ರಿ, ನೀವು ಮಾತ್ರ ಹೇಳ್ರಿ ಶಬ್ದವಾಗಿ, ಇರಬೇಕು, ನಿನ್ನ ನೋಡಬೇಕು ಏಸಯ್ಯ, ನಿನ್ನೊಂದಿಗೆ ಜೀಸಸ್. ಹಲ್ಲೆಲೂಯಾ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಮೋಶೆಯು ಮುಖಾಮುಖಿಯಾಗಿ ನೋಡಿದನು. ಆತನನ್ನು ನೋಡುವುದಕ್ಕೆ ಬಯಸುವವರಿಗೆ ಆತನು ಕಾಣಿಸಿಕೊಳ್ಳುವ ದೇವರಾಗಿದ್ದಾರೆ, ಆತನ ಪ್ರಸನ್ನತೆಯನ್ನು ತೋರ್ಪಡಿಸುವ ದೇವರಾಗಿದ್ದಾರೆ. ಆದರೆ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ನಾವು ಒಂದು ವಾಕ್ಯವನ್ನು ಓದಿದೆವು. 45ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ, ನಿಶ್ಚಯವಾಗಿ ಆತನು ರಕ್ಷಕನೇ, ಒಡೆಯನೇ, ನಿನ್ನನ್ನು ನೀನು ಮರೆಮಾಡಿಕೊಳ್ಳುವ ದೇವರಾಗಿದ್ದೆ. ಯಾಕೆ ಆತನು ತನ್ನನ್ನು ಮರೆಮಾಡಿಕೊಳ್ಳುವ ದೇವರಾಗಿದ್ದಾನೆ? ಅಷ್ಟು ಬೇಗನೆ ತನ್ನ ಪ್ರಸನ್ನತೆಯನ್ನು, ತನ್ನ ಮಹಿಮೆಯನ್ನು ಯಾರಿಗೂ ತೋರಿಸೋದಿಲ್ಲ. ಎಲ್ಲವನ್ನು ಮಹಿಮೆಯನ್ನು ಮರೆಮಾಡಿಕೊಳ್ಳುವ ದೇವರಾಗಿದ್ದಾರೆ. ಆಗಿದ್ದರೂ ಕೂಡ ಮೋಶೆ ದೇವರ ಪ್ರಸನ್ನತೆಯನ್ನು ನೋಡುವುದಕ್ಕೆ ಕಾರಣವೇನು? ಮೋಶೆ ದೇವರ ಮಹಿಮೆಯನ್ನು ನೋಡುವುದಕ್ಕೆ ಕಾರಣ ಏನು? ತನ್ನನ್ನು ಮರೆಮಾಡಿಕೊಳ್ಳುವ ದೇವರಲ್ವಾ? ಸರ್ವಶಕ್ತನಾಗಿರುವ ದೇವರು, ತನ್ನನ್ನು ಮರೆಮಾಡಿಕೊಳ್ಳುವ ದೇವರು. ಆದರೂ ಕೂಡ ಮೋಶೆ ಅವರನ್ನು ನೋಡುವುದಕ್ಕೆ ಕಾರಣ ಏನು? ಏನಕ್ಕೆ ಅವರ ಕಣ್ಣುಗಳು ಆತನ ಪ್ರಸನ್ನತೆಯನ್ನು, ಆತನ ಬಲವನ್ನು ನೋಡಿತು? ಒಂದು 3-4 ಕಾರ್ಯಗಳನ್ನು ಇಂದು ಸತ್ಯವೇದದಿಂದ ನಿಮಗೆ ತಿಳಿಸಿಕೊಟ್ಟು ಇಂದಿನ ಸಂದೇಶ ಭಾಗವನ್ನು ಮುಗಿಸಲು ಇಷ್ಟಪಡುತ್ತೇನೆ. ಮೊದಲನೆಯದಾಗಿ, ಮೋಶೆ ದೇವರನ್ನು ನೋಡಲು ಕಾರಣ ಏನು? ವಿಮೋಚನಾ ಕಾಂಡ ಪುಸ್ತಕ 33ನೇ ಅಧ್ಯಾಯ, ಎಕ್ಸೋಡಸ್ ಚಾಪ್ಟರ್ 33 ವರ್ಸ್ 14 and 15. ಅದಕ್ಕೆ ಯೆಹೋವನು, ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು ಅಂದನು. 15ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅದಕ್ಕೆ ಮೋಶೆ, ನೀನೇ ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನು ಇಲ್ಲಿಂದ ಏನ್ ಮಾಡಬೇಡಪ್ಪ, ಹೋಗೋಗೊಡಿಸ್ಬೇಡ. ದೇವ್ರು ಹೇಳ್ತಾ ಇದ್ದಾರೆ, ಅಪ್ಪ ನಾನು ನಿನ್ನೊಂದಿಗೆ ಬರ್ತೇನೆ, ನಾನೇ ನಿಮ್ಮೊಂದಿಗೆ ಬರ್ತೇನೆ. ಅವ್ನು ನೆಕ್ಸ್ಟ್ ಹೇಳ್ತಾ ಇದ್ದಾನೆ, ಆದರೂ ಅವ್ನು ಡೌಟ್ ಇದೆ, ದೇವ್ರೆ ನೀವು ಒಂದು ವೇಳೆ ನಮ್ಮ ಜೊತೆಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ನಿನ್ನ ದೂತರನ್ನು ಕಳಿಸೋಗಿದ್ರೆ ನಮ್ಮನ್ನು ಕರ್ಕೊಂಡೇ ಹೋಗ್ಬಿಡ್ರಿ, ನಾವು ಇನ್ನು ಇಲ್ಲೇ ಇರಿಸ್ಬಿಡ್ರಪ್ಪ, ನಮ್ಮನ್ನು ಇಲ್ಲೇ ಇರಿಸ್ಬಿಡ್ರಿ. ನೀವು ನಮ್ಮ ಜೊತೆ ಬರೋ ಆಗಿದ್ರೆ ಮಾತ್ರ ನಮ್ಮನ್ನು ಕರ್ಕೊಂಡು ಹೋಗ್ರಿ ಕರ್ತನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗೆಂದರೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಮೋಶೆ ದೇವರ ಸಮ್ಮುಖವನ್ನು, ದೇವರ ಪ್ರೈಸ್ ದಿ ಲಾರ್ಡ್ ಪ್ರಸನ್ನತೆಯನ್ನು ಅವನು ಬಯಸಿದನು. ಹಲ್ಲೆಲೂಯಾ. ಮೋಶೆ ಬರೆದಂತ ಕೀರ್ತನೆ 90ನೇ ಕೀರ್ತನೆ. ಆ 90ನೇ ಕೀರ್ತನೆಯಲ್ಲಿ ಕೊನೆ ವಾಕ್ಯ 17ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಅವರು ಈ ರೀತಿಯಾಗಿ ಬರೀತಾ ಇದ್ದಾರೆ, ನಮ್ಮ ಯೆಹೋವ ದೇವರೇ, ನಿನ್ನ ಪ್ರಸನ್ನತೆ ನಮ್ಮ ಮೇಲೆ ಇರಲಿ, ಯಾವಾಗಲೂ ಪ್ರತಿದಿನ ನಮ್ಮ ಮೇಲೆ ನಿಮ್ಮ ಪ್ರಸನ್ನತೆ ಇರಲಿ, ಪ್ರತಿದಿನ ನಮ್ಮ ಮೇಲೆ ನಿಮ್ಮ ಒಂದು ದಿವಸ ಕೂಡ ನಿಮ್ಮ ಪ್ರಸನ್ನತೆಯನ್ನು ಬಿಟ್ಟು ನಮ್ಮನ್ನು ಅಗಲಿಸಬೇಡಿ ಕರ್ತನೆ. ಪ್ರತಿದಿನ ನಿಮ್ಮ ಪ್ರಸನ್ನತೆಯು ನಮ್ಮನ್ನು ಆವರಿಸಿಕೊಳ್ಳಲಿ. ಮೋಶೆ ದೇವರನ್ನು ನೋಡುವುದಕ್ಕೆ ಕಾರಣ, ಮೊದಲನೆಯದಾಗಿ ಅವನು ದೇವರ ಪ್ರಸನ್ನತೆಯನ್ನು ಪ್ರತಿದಿನವೂ ಬಯಸಿದನು. ಯಾರಾಧನೆಯಲ್ಲಿ ಬಂದಿರುವ ಎಷ್ಟು ಜನ ಹೇಳ್ತೀರಾ, ನಾನು ಆತನ ಪ್ರಸನ್ನತೆಯನ್ನು ಬಯಸುವವನಾಗಿದ್ದೇನೆ? ಯೆರೆಮೀಯನ ಪ್ರವಾದನೆ ಗ್ರಂಥ, ಅದರಲ್ಲಿ 29ನೇ ಅಧ್ಯಾಯ, ಯೆರೆಮೀಯನ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯ, ಅದರಲ್ಲಿ 13ನೇ ವಾಕ್ಯದಲ್ಲಿ ಈ ರೀತಿಯಾಗಿ ದೇವರು ಹೇಳ್ತಾ ಇದ್ದಾರೆ, ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರು ಹೇಳ್ತಾ ಇರೋದು, ನೀವು ನನ್ನನ್ನು ಹುಡುಕುವಿರಿ,
ಇಂದಿನ ಪ್ರವಾದಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ದೇವರೇ ನೀನು ನನ್ನನ್ನು ಏನು ಮಾಡಿದ್ದೀರಾ? ಮರೆ ಮಾಡಿಕೊಂಡಿದ್ದೀರಾ. ಒಡೆಯನೇ, ರಕ್ಷಕನೇ, ನೀನು ನಿಶ್ಚಯವಾಗಿ ನಿನ್ನನ್ನು ಮರೆ ಮಾಡಿಕೊಂಡಿರುವ ದೇವರಾಗಿದ್ದಿ. ಯೆಶಾಯನ ಪ್ರವಾದನೆ ಗ್ರಂಥ 45ರಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಯೆರೆಮೀಯನ ಪ್ರವಾದಿಯ ಮೂಲಕ ದೇವರು ಈ ರೀತಿಯಾಗಿ ಬರೆಸುತ್ತಾ ಇದ್ದಾರೆ, ಯಾರ್ಯಾರು ನನ್ನನ್ನು ಹುಡುಕುತ್ತಾರೋ, ನನ್ನ ಪ್ರಸನ್ನತೆಯನ್ನು ಬಯಸುತ್ತಾರೋ ಅವರಿಗೆ ನಾನು ತೋರ್ಪಡಿಸುತ್ತೇನೆ. ಆಮೇಲೆ ಈ ಆರಾಧನೆಯಲ್ಲಿ ಯಾರ್ಯಾರು ದೇವರ ಪ್ರಸನ್ನತೆಯನ್ನು ಬಯಸಿ ಆರಾಧನೆಯಲ್ಲಿ ಹೆಜ್ಜೆಯನ್ನು ಇಟ್ಟಿದ್ದೀರೋ, ನಿಶ್ಚಯವಾಗಿ ನೀವು ಆತನ ಮಹಿಮೆಯನ್ನು ಕಾಣುವ ಕೃಪೆಯನ್ನು ಆತನು ನಿಮಗೆ ಅನುಗ್ರಹಿಸುವ ದೇವರಾಗಿದ್ದಾರೆ. ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ. ನಾನು ಆಗ್ಲೇ ಹೇಳ್ದೆ, ಓರೆ ಬೆಟ್ಟದಲ್ಲಿ ಫಸ್ಟ್ ದೇವರನ್ನು ಸಂಧಿಸುವುದಕ್ಕೋಸ್ಕರ ಮೋಶೆ ಬೆಟ್ಟವನ್ನು ಹತ್ತಿಕೊಂಡು ಹೋದನು. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವನು ಬೆಟ್ಟವನ್ನು ಹತ್ತಿಕೊಂಡು ಹೋಗುವಾಗ ಅವನು ದೇವರನ್ನು ನೋಡಲಿಲ್ಲ, ಬದಲಾಗಿ ದೇವರ ಸ್ವರವನ್ನು ಅವನು ಕೇಳಿದನು. ಒಂದು ಸಾರಿ ದೇವರು ಓರೆ ಬೆಟ್ಟದಲ್ಲಿ ಅವನಿಗೋಸ್ಕರ ಇಳಿದು ಬಂದರು. ನೆಕ್ಸ್ಟ್ ಟೈಮಿಂದ ದೇವರು ಅವನಿಗೆ ಮುಖವಾಗಿ ಮಾತಾಡೋದಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ಟೈಮ್ ದೇವರು ಇಳಿದು ಬರುವಾಗ ಅವನಿಗೆ ತನ್ನ ಸ್ವಾರೂಪ್ಯವನ್ನು, ಪ್ರಸನ್ನತೆಯನ್ನು ತೋರಿಸಲಿಲ್ಲ, ಬರೀ ಸ್ವರವನ್ನು ಕೇಳಿಸಿಕೊಂಡನು. ಆದರೆ ಇವನು ನೆಕ್ಸ್ಟ್ ಟೈಮಿಂದ ಯಾವಾಗ ಇವನು ಸೀನಾಯಿ ಬೆಟ್ಟಕ್ಕೆ ದೇವರನ್ನು ಹುಡುಕಿಕೊಂಡು ಹೋದನು, ಆಗ ಇವನು ಬರೀ ಸ್ವರವನ್ನು ಕೇಳಲಿಲ್ಲ, ಬದಲಾಗಿ ದೇವರ ಪ್ರಸನ್ನತೆಯನ್ನು ನೋಡಿದನು. ಅರ್ಥವಾಗುತ್ತಿರುವವರು ಮಾತ್ರ ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 12ನೇ ವಾಕ್ಯದಿಂದ. ಕಳೆದ ವಾರದಲ್ಲಿ ನಮ್ಮ ದಾವಸ್ಪೇಟ್ ಸಭೆಯಲ್ಲಿ ಈ ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯದಿಂದ ಕೆಲ ಕಾರ್ಯಗಳನ್ನು ಹೇಳಿಕೊಡಲು ದೇವರು ಕೃಪೆಯನ್ನು ಅನುಗ್ರಹಿಸಿದರು. ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 12ನೇ ವಾಕ್ಯದಿಂದ ನೀವು ನೋಡಬೇಕಾದ್ರೆ 10 ಜನರು ಕುಷ್ಠರೋಗಿಗಳು ಯೇಸುವಿನ ಬಳಿಯಲ್ಲಿ ಬಂದರು. ಯೇಸುವಿನ ಬಳಿಯಲ್ಲಿ ಬಂದ್ಬಿಟ್ಟು ದೂರದಲ್ಲಿ ನಿಂತ್ಕೊಂಡು ಕೇಳ್ತಾ ಇದ್ದಾರೆ, ದೇವರೇ, ನಿನಗೆ ಮನಸ್ಸಿದ್ದರೆ ನಮ್ಮನ್ನು ಶುದ್ಧ ಮಾಡು. ದೇವರೇ, ನಿನಗೆ ನಮ್ಮನ್ನು ಹೇಗಾದ್ರೂ ಶುದ್ಧ ಮಾಡ್ರಪ್ಪ ಎಂಬುದಾಗಿ ಎಷ್ಟು ಕಣ್ಣೀರಿದ್ದಿರ್ಬೋದಲ್ವಾ. ತಮ್ಮ ಮನೆಯಿಂದ ತಿರಸ್ಕರಿಸಲ್ಪಟ್ಟಂತ ಪರಿಸ್ಥಿತಿ, ಸಮಾಜದಿಂದ ತಿರಸ್ಕರಿಸಲ್ಪಟ್ಟಂತ ಪರಿಸ್ಥಿತಿ. ಒಬ್ಬರು ಕೂಡ ಮರ್ಯಾದೆ ಕೊಡೋದಿಲ್ಲ, ಯಾರು ಕೂಡ ಹತ್ರ ಸೇರಿಸಿಕೊಳ್ಳುವುದಿಲ್ಲ, ದೂರದಲ್ಲೇ ಇಟ್ಕೊಳ್ತಾರೆ. ನೆರಳು, ಹಳೆ ಒಡಂಬಡಿಕೆಯಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನೆರಳು ಕೂಡ ತಾಕಬಾರದು, ನೆರಳು ಕೂಡ ತಾಕದಂತೆ ಅವರು ದೂರದಲ್ಲೇ ನಿಲ್ಲಬೇಕು. ಆ ರೀತಿಯಾಗಿ ನಡೆಸಿಕೊಳ್ಳುತ್ತಿದ್ದಂಥ ದಿವಸಗಳಲ್ಲಿ 10 ಜನರು ಬಂದು ಕೇಳ್ತಾ ಇದ್ದಾರೆ ಯೇಸುವಿನ ಮುಂದೆ ಮೊಣಕಾಲೂರಿ, ನಮ್ಮನ್ನು ಶುದ್ಧ ಮಾಡ್ರಪ್ಪ. ದೇವರು ಹೇಳಿದ್ರು, ನಿಮಗೆ ಶುದ್ಧವಾಯಿತು, ನಿಮ್ಮ ಮೈಯನ್ನು ಹೋಗಿ ಯಾಜಕರಿಗೆ ತೋರಿಸಿರಿ, ನಿಮಗೆ ಶುದ್ಧತೆ ಆಯಿತು ಎಂಬುದಾಗಿ ಹೇಳ್ಬಿಟ್ರು. ಈಗ 10 ಜನರು ಹೋಗ್ತಾ ಇದ್ದಾರೆ, ಹೋಗೋ ದಾರಿಯಲ್ಲೇ ಅವ್ರಿಗೆ ಬಿಡುಗಡೆ ಆಗ್ಬಿಡ್ತು, ನಾರ್ಮಲ್ ಪೀಪಲ್ ಆಗ್ಬಿಟ್ರು, ಬೆರಳೆಲ್ಲ ವಾಪಸ್ ಬಂತು. ಈಗ 10 ಜನರು ಹೋದ್ರು, ಅದರಲ್ಲಿ ಪ್ರೈಸ್ ದಿ ಲಾರ್ಡ್ ನೆಕ್ಸ್ಟ್ ಲಾಸ್ಟಲ್ಲಿ ಬರೆಯಲ್ಪಟ್ಟಿದೆ, ಒಬ್ಬ ಮಾತ್ರ ವಾಪಸ್ ಬರ್ತಾ ಇದ್ದಾನೆ. ಒಬ್ಬ ಮಾತ್ರ ವಾಪಸ್ ಬಂದ್ಬಿಟ್ಟು ಹೇಳ್ತಾ ಇದ್ದಾನೆ, ದೇವರ ನಾವು ಬರುವಾಗಲೇ ಅವನು ಸಂತೋಷದಿಂದ ಕೂಗಾಡ್ಬಿಟ್ಟು ಬರ್ತಾ ಇದ್ದಾನೆ, ಇದು ಸಂತೋಷದಿಂದ ಹಾಡಾಡುತ್ತಾ ಬರ್ತಾ ಇದ್ದಾನೆ. ಏಸಪ್ಪ, ನಿನ್ನ ನಾಮದಲ್ಲಿ ಅದ್ಭುತವನ್ನು ನಡೆಯುತ್ತೆ ಕರ್ತನೆ. ಅಪ್ಪ, ನಿನ್ನ ನಾಮದಲ್ಲಿ ಈಗಲೂ ಬಲವಿದೆ ಕರ್ತನೆ. ನಿನ್ನ ನಾಮದಲ್ಲಿ ಈಗಲೂ ನನ್ನ ಬಲಹೀನತೆಗಳು ಮಾರ್ಪಡುತ್ತದೆ. ದೂರದಿಂದಲೇ ಕೂಗಾಡ್ತಾ ಬರ್ತಾ ಇದ್ದಾನೆ. ದೇವರು ನನಗೆ ಅದ್ಭುತ ಮಾಡಿದ್ರು, ನನ್ನ ರೋಗವನ್ನು ನೀಗಿಸಿದರು, ನನ್ನ ಕುಷ್ಠರೋಗಿಯ ರೋಗವನ್ನು ನೀಗಿಸಿದರು. ಸಂತೋಷದಿಂದ ಹಾಡಾಡ್ತಾ ಬರ್ತಾ ಇದ್ದಾನೆ. ಆದರೆ ದೇವರು ಅವನನ್ನು ನೋಡಿದ ತಕ್ಷಣ ಒಂದು ಮಾತನ್ನ ಫಸ್ಟ್ ಹಾಗೆ ಹೇಳ್ತಾ ಇದ್ದಾರೆ, ಸೌಖ್ಯ ಹೊಂದಿದ್ದು 10 ಜನ ಅಲ್ವಾ, ಆದರೆ ವಾಪಸ್ ಬರ್ತಾ ಇರೋದು ಎಷ್ಟು ಜನ? ಒಬ್ಬ ತಾನೇ ಬರ್ತಾ ಇದ್ದಾನೆ. ಎಷ್ಟು ದುಃಖದಿಂದ ದೇವರು ಹೇಳ್ತಾ ಇರ್ಬೋದು, ಯೋಚನೆ ಮಾಡಿ ನೋಡ್ರಿ. ನಾವು ದೇವರನ್ನು ಹುಡುಕಿಸುತ್ತಾ ಇದ್ದೇವಾ ಅಥವಾ ನಾವು ದೇವರನ್ನು ಹುಡುಕಿಕೊಂಡು ಹೋಗುತ್ತಾ ಇದ್ದೇವಾ? ದೇವರು ನಮ್ಮನ್ನು ಹುಡುಕಿಕೊಂಡು ಬರುವಾಗ ಓರೆ ಬೆಟ್ಟದಲ್ಲಿ ದೇವರ ಸ್ವರವನ್ನು ಮಾತ್ರ ಮೋಶೆ ಕೇಳಿದನು. ದೇವರ ಪ್ರಸನ್ನತೆಯನ್ನು, ಸ್ವಾರೂಪ್ಯವನ್ನು ಅವನು ನೋಡುವುದಕ್ಕೆ ಆಗಲಿಲ್ಲ. ಯಾವಾಗ ಮೋಶೆ ದೇವರನ್ನು ಹುಡುಕಿಕೊಂಡು ಹೋದನು, ಆಗ ದೇವರ ಸ್ವರವನ್ನು ಮಾತ್ರ ಕೇಳಲಿಲ್ಲ, ಆತನ ಪ್ರಸನ್ನತೆಯನ್ನು, ಆತನ ಸಮ್ಮುಖದಲ್ಲಿ ಆತನ ಬಲವನ್ನು, ಆತನ ಮಹಿಮೆಯನ್ನು ಮೋಶೆಯ ಕಣ್ಣುಗಳು ಕಂಡವು. ಯಾರಾದನೆಯಲ್ಲಿ ಒಂದು ಪ್ರಶ್ನೆಯನ್ನ ಕೇಳುತ್ತೇನೆ, ಎಷ್ಟು ಜನ ನಾವು ದೇವರನ್ನು ಹುಡುಕಿಸುತ್ತಿದ್ದೇವಾ ಅಥವಾ ನಾವು ದೇವರನ್ನು ಹುಡುಕಿಕೊಂಡು ಬಂದಿದ್ದೇವಾ? ಹಲ್ಲೆಲೂಯಾ. ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 4ನೇ ವಾಕ್ಯದಿಂದ 7ನೇ ವಾಕ್ಯದವರೆಗೂ ಬರೆಯಲ್ಪಟ್ಟಿದೆ. ಲೂಕ್ ಚಾಪ್ಟರ್ 15 ವರ್ಸ್ 4 to 7 ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಒಬ್ಬನ ಹತ್ರ 100 ಕುರಿಗಳಿದ್ದವು, ಅದರಲ್ಲಿ ಒಂದು ಕುರಿಯು ಕಳೆದು ಹೋಯಿತು. ಇನ್ನು ಮಿಕ್ಕನು 99 ಕುರಿಗಳನ್ನು ಒಂದು ಕಡೆ ದೇವರು ಬಿಟ್ಬಿಟ್ಟು ಆ ಒಂದು ಕುರಿಯನ್ನು ದೇವರು ಹುಡುಕಿಕೊಂಡು ಹೋದರು.
ಆ ಮನುಷ್ಯನು ಹುಡುಕಿಕೊಂಡು ಹೋದನು. ಈಗ ನಾನು ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆಯನ್ನ ಕೇಳುತ್ತೇನೆ. ಆ ಒಂದು ಕುರಿಯನ್ನು ಹುಡುಕುತ್ತಿರುವ ಆ ಕುರುಬನ ಹೃದಯವು ಸಂತೋಷದಿಂದ ಹುಡುಕುತ್ತಾ ಅಥವಾ ದುಃಖದಲ್ಲಿ ಹುಡುಕುತ್ತಾ? ಎಷ್ಟು ದುಃಖದಲ್ಲಿ ಆ ಕುರಿಯನ್ನು ಹುಡುಕಿರ್ಬಹುದಲ್ವಾ? ನನ್ನ ಮಂದೆಯಲ್ಲಿರುವ ಒಂದು ಕುರಿ ಕಾಣಿಸುತ್ತಿಲ್ಲವಲ್ಲ ಎಂಬುದಾಗಿ ಎಷ್ಟು ದುಃಖದಲ್ಲಿ ಹುಡುಕುತ್ತಾ ಇದ್ದಿರಬಹುದು, ಎಷ್ಟು ಕಣ್ಣೀರಿನಲ್ಲಿ ಹುಡುಕುತ್ತಾ ಇರಬಹುದು. ನಾವು ದೇವರನ್ನು ಹುಡುಕುತ್ತಾ ಇದ್ದೇವೆ ಅಂದರೆ ಆತನ ಹೃದಯವು ಸಂತೋಷವಾಗುತ್ತದೆ. ಆತನು ನಮ್ಮನ್ನು ಹುಡುಕಿ ಬಂದರೆ ಆತನ ಹೃದಯವು ದುಃಖವಾಗಿರುತ್ತದೆ. ಮೋಶೆ ಬರೀ ಒಂದೇ ಒಂದು ಸಾರಿ ಮೋಶೆಯನ್ನು ಹುಡುಕಿ ಬಂದರು. ಮಿಕ್ಕ ಸಮಯದಲ್ಲಿ ಅವನನ್ನು ಹುಡುಕುವ ಹಾಗೆ ಮಾಡಲಿಲ್ಲ. ಅವನು ದೇವರನ್ನು ಹುಡುಕಿಕೊಂಡು ಹೋದನು. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದ್ದ ಆದಿಕಾಂಡ ಪುಸ್ತಕದಲ್ಲಿ ದೇವರು ಆದಾಮನನ್ನು ನೋಡಿ ಕೇಳ್ತಾ ಇದ್ದಾರೆ, ಆದಾಮನೇ ನೀನು ಎಲ್ಲಿದ್ಯಾ? ಆದಾಮನೇ ಎಲ್ಲಿದ್ಯಾ ನೀನು? ಆದಾಮನ ಎಲ್ಲಿದ್ದ ಗೊತ್ತಾ? ದೇವರು ಉಂಟು ಮಾಡಿದ ಏದೇನ್ ವನದಲ್ಲಿಯೇ ಇದ್ದನು. ಯಾವಾಗ ಇವನು ಪಾಪವನ್ನು ಮಾಡಿದ್ದನೋ ಆಗ ಇವನ ಕಣ್ಣು ದೇವರು ಪಾಪು ಯಾವಾಗ ಇವನೊಳಗೆ ಬಂದಿತು ಆಗ ಇವನು ಏದೇನ್ ಮನದೊಳಗೆ ಇದ್ದಾನೆ, ಸಭೆಯೊಳಗೆ ಇದ್ದಾನೆ, ಆದರೆ ದೇವರ ಕಣ್ಣಿಗೆ ಇವನು ಮರೆಯಾಗಿದ್ದಾನೆ. ನಮ್ಮಲ್ಲಿ ಯಾವುದಾದರೂ ಪಾಪ ಇರುವುದಾದರೆ ನಾವು ದೇವರು ನಮ್ಮನ್ನು ಹುಡುಕುವ ಪರಿಸ್ಥಿತಿಗೆ ತಳ್ಳಲ್ಪಡುತ್ತೇವೆ. ದೇವರು ನಮ್ಮನ್ನು ಹುಡುಕುವಾಗ ಪ್ರೈಸ್ ಲಾರ್ಡ್ ಸಂತೋಷದಿಂದ ಹುಡುಕುವುದಿಲ್ಲ, ದುಃಖದಲ್ಲಿ ಹುಡುಕುವವರಾಗಿದ್ದಾರೆ. ನಮ್ಮನ್ನು ಇನ್ನೂ ದೇವರು ಹುಡುಕುತ್ತಾ ಇದ್ದಾರಾ? ಈ ಆರಾಧನೆಯಲ್ಲಿ ನಮ್ಮನ್ನೇ ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ನನ್ನ ಕಣ್ಣುಗಳು ಆತನ ಪ್ರಸನ್ನತೆಯನ್ನು ಕಾಣುತ್ತಾ ಇದೆ ಅಂದರೆ ನಾನು ಆತನನ್ನು ಹುಡುಕಿ ಬಂದಿದ್ದೇನೆ. ಆತನ ಮಹಿಮೆಯನ್ನು, ಆತನನ್ನು ಆರಾಧಿಸುವಾಗ ನನ್ನ ಕಣ್ಣುಗಳು, ಆತನ ಅಭಿಷೇಕವನ್ನು ನನ್ನ ಕಣ್ಣುಗಳು ಕಾಣುತ್ತಾ ಇದೆ ಅಂದರೆ ನಾನು ಆತನನ್ನು ಹುಡುಕಿ ಬಂದಿದ್ದೇನೆ. ಆದರೆ ಆತನ ಸ್ವರವನ್ನು ಮಾತ್ರ ನಾನು ಕೇಳುತ್ತಾ ಇದ್ದೇನೆ. ಆತನ ಪ್ರಸನ್ನತೆಯನ್ನ, ಆತನ ಅಭಿಷೇಕವನ್ನ ನನ್ನ ಕಣ್ಣುಗಳು ಆತನ ಸಮ್ಮುಖದಲ್ಲಿ ಕಾಣುತ್ತಾ ಇಲ್ಲವೆಂದರೆ ಆತನು ಹುಡುಕ್ತಾ ಇದ್ದಾನೆ. ಆದಾಮನೇ ಎಲ್ಲಿದ್ಯಪ್ಪ? ಇರೋದು ಚರ್ಚ್ ಒಳಗೆ ಇದ್ದಾನೆ, ಏದೇನ್ ಮನದೊಳಗೆ ಇದ್ದಾನೆ, ಆದ್ರೆ ಆತನಿಗೆ ಮರೆಯಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಇಬ್ರಿಯರಿಗೆ ಬರೆದ ಪತ್ರಿಕೆ ಅದರಲ್ಲಿ 4ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ, Hebrew chapter 4 verse 13 ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನಾವು ಯಾವ ಆತನಿಗೆ ಲೆಕ್ಕ ಒಪ್ಪಿಸಬೇಕಾಗಿಯೋ ಆತನ ದೃಷ್ಟಿಗೆ ಸಮಸ್ತವು ಮುಚ್ಚು ಮರೆಯಿಲ್ಲದಾಗಿಯೂ ಬಯಲದಾಗಿ ಅದೇ. ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯು ಒಂದು ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನಿಗೆ ಮರೆಯಾದದ್ದು ಒಂದೂ ಇಲ್ಲ, ಆತನಿಗೆ ಎಲ್ಲವೂ ಅಗೋಚರವಾಗಿದೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆದರೂ ಕೂಡ ನಾವು ಇಂದಿನ ವಾಕ್ಯದಲ್ಲಿ ನಾವು ನೋಡಿದ್ವಿ, ಆದಾಮನೇ ನೀನು ಎಲ್ಲಿದ್ಯಾ? ಹಾಗೆಂದರೆ ಆದಾಮನನ್ನು ಹುಡುಕೋದಕ್ಕೆ ಕಾರಣ ಏನು? ಅವನು ಮರದ ಅಡಿಯಲ್ಲಿ ಅಡಗಿಕೊಂಡಿದ್ದನು, ಅದಕ್ಕೆ ದೇವರಿಗೆ ಕಾಣಿಸ್ತಿಲ್ಲ ಅಂತನಾ? ಮನೆಯಲ್ಲಿ ನಾವು ಡೋರ್ ಹಾಕಿಕೊಂಡಿರುವಾಗ ನಾವು ದೇವರಿಗೆ ಕಾಣಿಸೋದಿಲ್ಲ, ಆ ರೀತಿಯಾಗಿ ಅರ್ಥನಾ? ನಾವು ಎಲ್ಲಿದ್ದರೆ ಆತನು ನಮ್ಮನ್ನು ನೋಡುವುದಕ್ಕೆ ಆಗುವುದಿಲ್ಲವೋ ಅಲ್ಲಿದ್ದರೆ ನಮ್ಮನ್ನು ಆತನು ನೋಡುವುದಕ್ಕೆ ಆಗುವುದಿಲ್ಲ. ಆತನು ನಮ್ಮನ್ನು ಆತನು ಯಾವುದನ್ನು ನೋಡುವುದಕ್ಕೆ ಆಗುವುದಿಲ್ಲ, ಆತನು ಪಾಪವನ್ನು ನೋಡುವುದಕ್ಕೆ ಆಗುವುದಿಲ್ಲ. ನಾವು ಪಾಪದಲ್ಲಿ ಇದ್ದರೆ ಆತನು ನಮ್ಮನ್ನು ನೋಡುವುದಕ್ಕೆ ಆಗುವುದಿಲ್ಲ. ಆಗ ಅವ್ರು ಹೇಳ್ತಾರೆ, ಆದಾಮನೇ ನೀನು ಎಲ್ಲಿದ್ಯಪ್ಪ? ಪ್ರೈಸ್ ದಿ ಲಾರ್ಡ್. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಸ್ಪಷ್ಟವಾಗಿ, ಆದಾಮನೇ ಅಲ್ಲೇ ಇದ್ದಾನೆ, ಚರ್ಚ್ ಒಳಗೆ ಇದ್ದಾನೆ, ಆದ್ರೂ ದೇವರ ಸ್ವರವನ್ನು ಕೇಳ್ತಾ ಇದ್ದಾನೆ. ಅರೆ ನೋಡೋದಿಕ್ಕೆ ಇವನಿಗೂ ಆಗ್ತಾ ಇಲ್ಲ, ಅವರು ಇವನನ್ನು ನೋಡುವುದಕ್ಕೆ ಆಗುತ್ತಿಲ್ಲ. ಆದಾಮನೇ ಎಲ್ಲಿದ್ಯಾ? ಆದಾಮನೇ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ಆರಾಧನೆಯಲ್ಲಿ ಒಂದು ಪ್ರಶ್ನೆಯನ್ನ ಕೇಳುತ್ತೇನೆ, ಎಷ್ಟು ಜನ ನಾವು ಆತನು ನಮ್ಮನ್ನು ಹುಡುಕುವ ಹಾಗೆ ಮಾಡುತ್ತಿದ್ದೇವೆ? ಆತನ ಸ್ವರವನ್ನು ನಾವು ಕೇಳುತ್ತಿದ್ದೇವೆ, ಸರಿ, ಆತನ ಪ್ರಸನ್ನತೆಯನ್ನು ನಮ್ಮ ಕಣ್ಣುಗಳು ಕಾಣುತ್ತಿದೆಯಾ? ಆತನ ಮಹಿಮೆಯನ್ನು ನನ್ನ ಕಣ್ಣುಗಳು ಆರಾಧಿಸುವಾಗ ಕಾಣ್ತಾ ಇದೆಯಾ? ಆತನ ಪ್ರಸನ್ನತೆಯನ್ನು, ಆತನ ಮಹಿಮೆಯನ್ನು ನನ್ನ ಕಣ್ಣುಗಳು ಕಾಣುತ್ತಾ ಇದೆ ಅಂದರೆ ಆತನನ್ನು ನಾನು ಹುಡುಕಿಕೊಂಡು ಬಂದಿದ್ದೇನೆ. ಸಂತೋಷವಾಗಿರುವವರು ಕೈಗಳ ಮೇಲೆ ತಲೆಯಲ್ಲಿ ಹೇಳ್ರಿ, ಹಲ್ಲೆಲೂಯಾ. ಒಂದು ಸಾರಿ ನನ್ನನ್ನು ಹುಡುಕಿ ಬಂದರು, ರಕ್ಷಿಸಲ್ಪಟ್ಟೆವು. ರಕ್ಷಿಸಲ್ಪಟ್ಟಿರುವ ನಮ್ಮನ್ನು ಆತನು ಪ್ರೈಸ್ ದಿ ಲಾರ್ಡ್ ಸಭೆಯಲ್ಲಿ ಸೇರಿಸಿದ್ದಾರೆ. ಮತ್ತೆ ನಾವು ಹುಡುಕುವ ಹಾಗೆ ಮಾಡಿದರೆ ಆತನನ್ನು ದುಃಖಪಡಿಸುವವರಾಗಿದ್ದೇವೆ. ಮೋಶೆಗೆ ಪ್ರಕಟವಾಗಲು ಕಾರಣ, ಅವನು ದೇವರನ್ನು ಹುಡುಕಿಕೊಂಡು ಹೋದನು. ದೇವರ ಸಮ್ಮುಖಕ್ಕೆ ಆತನನ್ನು ಹುಡುಕಿಕೊಂಡು ಹೋದನು.
ದೇವರ ಸ್ವರವನ್ನು ಕೇಳುವುದಕ್ಕೆ ಆತನ ಸಮ್ಮುಖಕ್ಕೆ ಹುಡುಕಿಕೊಂಡು ಹೋದನು. ನಾನು ಹೇಗಾದ್ರೂ ಆತನ ಪ್ರಸನ್ನತೆಯನ್ನು ಕಾಣಬೇಕು, ಆತನ ಮಹಿಮೆಯನ್ನು ಕಾಣಬೇಕು. ಇವನು ಹತ್ತಿ ಹೋಗ್ತಾ ಇದ್ದಾನೆ, ಅವರು ಇಳಿದು ಬರಲಿಲ್ಲ, ಇವನು ಹತ್ತಿ ಹೋಗ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾವು ದೇವರ ಪ್ರಸನ್ನತೆಯನ್ನು ಅನುಭವಿಸುವುದಕ್ಕೆ ಹತ್ತಿ ಹೋಗುವಾಗ ದೇವರು ನಮಗೆ ಪ್ರಕಟಪಡಿಸುವ ದೇವರಾಗಿದ್ದಾರೆ. ನಾನು ಇನ್ನೂ ಆತನನ್ನು ಹುಡುಕುವುದಕ್ಕೆ ಆಗದೇ ಇರುವ ಯಾವುದಾದ್ರೂ ಕಾರ್ಯವು ನಮ್ಮಲ್ಲಿ ಇರುವುದಾದರೆ, ಈ ಆರಾಧನೆಯಲ್ಲಿ ಅದು ಯಾವ ಅಡ್ಡಿಯಾಗಿದ್ದರೂ ಅದನ್ನು ತೆಗೆದಿಟ್ಟು ನಮ್ಮನ್ನು ನಾವು ಪರಿಶುದ್ಧಗೊಳಿಸಿಕೊಳ್ಳೋಣ. ಒಂದನ್ನು ತಿಳಿದುಕೊಳ್ಳ್ರಿ, ನಾನು ಆರಾಧಿಸುವಾಗ ಆತನ ಪ್ರಸನ್ನತೆಯನ್ನು ಅಭಿಷೇಕದಿಂದ ತುಂಬೋದಿಕ್ಕೆ ಆಗ್ತಾ ಇಲ್ಲ ಅಂದರೆ ನನ್ನಲ್ಲಿ ಏನೋ ಒಂದು ಅಡ್ಡಿ ಇದೆ. ನಾನು ಆರಾಧನೆ ಮಾಡುವಾಗ ಏನೋ ಒಂದು ನಾನು ಆತನನ್ನು ಕಾಣುವುದಕ್ಕೆ ಆಗದಂತೆ ಏನೋ ಒಂದು ಅಡ್ಡಿ ಇದೆ. ಆ ಅಡ್ಡಿಯನ್ನು ನಾನು ತೆಗೆದಿಡುವವರೆಗೂ ಆತನನ್ನು ನಾನು ನೋಡುವುದಕ್ಕೆ ಆಗುವುದಿಲ್ಲ. ನಾನು ಆತನನ್ನು ನೋಡಬೇಕಂದ್ರೆ ಆ ಅಡ್ಡಿಯನ್ನು ಫಸ್ಟ್ ನಾನು ಚೇಂಜ್ ಮಾಡಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರೈಸ್. ಒಂದು ಸಾರಿ ಆತನ ಹುಡುಕಿ ಬಂದನು, ಮತ್ತೆ ನಾವು ಆತನ ಹುಡುಕುವ ಹಾಗೆ ಮಾಡಬಾರದು. ಯೋಚನೆ ಮಾಡಿ ನೋಡ್ರಿ, ಒಂದು ಫಸ್ಟ್ ಟೈಮ್ ಮೋಶೆ ಹತ್ರ ಇಳಿದು ಬರಬೇಕಾದ್ರೆ ಆತನು ಏಂತ್ರಲ್ಲಿ ಇಳಿದು ಬಂದ್ರು? ಮುಳ್ಳಿನ ಪೊದೆ. ಮುಳ್ಳಂದ್ರೆ ನೋವು, ಮುಳ್ಳಂದ್ರೆ ಕಣ್ಣೀರುಂಟು ಮಾಡುತ್ತದೆ. ಆತನು ನಮ್ಮನ್ನು ಹುಡುಕಿ ಬರುವಾಗ ಅದು ದುಃಖವನ್ನು ಉಂಟು ಮಾಡುತ್ತದೆ ಆತನಿಗೆ. ನಾವು ಆತನನ್ನು ಹುಡುಕಿ ಹೋಗುವಾಗ ಆತನಿಗೆ ಸಂತೋಷವನ್ನು ಉಂಟು ಮಾಡುತ್ತದೆ. ಹಲ್ಲೆಲೂಯಾ. ಆತನು ನಮ್ಮನ್ನು ಹುಡುಕಿ ಬಂದದ್ದು ನಮಗೋಸ್ಕರ ಜೀವವನ್ನು ಕೊಟ್ಟನು, ನಮಗೋಸ್ಕರ ಸೀಳಲ್ಪಟ್ಟನು, ನಮಗೋಸ್ಕರ ರಕ್ತವನ್ನು ಸುರಿಸಿದನು. ಆತನು ನಮ್ಮನ್ನು ಹುಡುಕಿ ಬರುವಾಗ ಈ ರೀತಿಯಾಗಿ ನಮಗೋಸ್ಕರ ಯಾತನೆಯನ್ನು ಹೊಂದಿಕೊಂಡನು. ಅದು ಆತನಿಗೆ ನೋವನ್ನು ಉಂಟು ಮಾಡಿತ್ತು. ಈ ರೀತಿಯಾಗಿ ಇಳಿದು ಬಂದು ನಮ್ಮನ್ನು ರಕ್ಷಿಸಿ ಸಭೆಯಲ್ಲಿ ಸೇರಿಸಿದ್ದಾರೆ. ಈಗ ಮತ್ತೆ ನಾವು ಆತನನ್ನು ಹುಡುಕುವ ಹಾಗೆ ಮಾಡಬಾರದು, ನಾವು ಆತನನ್ನು ಹುಡುಕುವವರಾಗಿ ಕಾಣಲ್ಪಡಬೇಕು. ಅರ್ಥವಾಗುತ್ತಿರುವವರು ಮಾತ್ರ ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ರಕ್ಷಣೆ ಹೊಂದಿ ಇಷ್ಟು ವರ್ಷ ಮಾತ್ರ ನಾನು ಇನ್ನೂ ಆತನ ಅಭಿಷೇಕವನ್ನು ಕಾಣೋದಿಕ್ಕೆ ಆಗ್ತಾ ಇಲ್ಲ, ಪ್ರಾರ್ಥನೆ ಮಾಡೋದಿಕ್ಕೆ ಆಗ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ಆತನ ಸ್ವರವನ್ನು ಕೇಳ್ತಾ ಇದ್ದೇನೆ, ಆದರೆ ಆತನ ಅಭಿಷೇಕವನ್ನು, ಆತನ ಪ್ರೈಸ್ ದಿ ಲಾರ್ಡ್ ಬಲವನ್ನು ನನ್ನ ಕಣ್ಣುಗಳು ಕಾಣೋದಿಕ್ಕೆ ಆಗ್ತಾ ಇಲ್ಲ. ಆತನ ಪ್ರಸನ್ನತೆಯನ್ನು ನನ್ನ ಕಣ್ಣುಗಳು ಆಗ್ತಾ ಇಲ್ಲ ಅಂದ್ರೆ ಈ ಆರಾಧನೆಯಲ್ಲಿ ನಾವು ಮನ ತಿರುಗಬೇಕು. ನಮ್ಮಲ್ಲಿ ಆತನನ್ನು ನೋಡುವುದಕ್ಕೆ ಅಡ್ಡಿಯಾಗಿರುವ ಕಾರ್ಯಗಳು ನಮ್ಮನ್ನು ಬಿಟ್ಟು ನೀಗುವಾಗೆ ನಮ್ಮನ್ನು ನಾವೇ ಪರಿಶುದ್ಧಪಡಿಸಿಕೊಳ್ಳೋಣ. ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆತನನ್ನು ಹುಡುಕುವವರಿಗೆ ಆತನು ಪ್ರಕಟವಾಗುವ ದೇವರು. ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ, ನಾವು ಸೌಲನ್ನು, ನಾನು ಆಗ್ಲೇ ಹೇಳಿದೆ, ಸೌಲನ್ನು ಕತ್ತಿಯನ್ನು ಹುಡಿಕೊಂಡು ಹೋಗ್ಬೇಕಾದ್ರೆ ಅವನು ಸಂತೋಷದಿಂದ ಹುಡ್ಕೊಂಡು ಹೋದ್ನ, ದುಃಖದಲ್ಲಿ ಹುಡಿಕೊಂಡು ಹೋದ್ನ? ಸಾಮುವೇಲ್ ಪ್ರವಾದಿ ಒಂದು ಮಾತನ್ನ ಹೇಳ್ತಾ ಇದ್ದಾರೆ, ನಿನ್ನ ಕತ್ತೆಗಳು ಸಿಗುತ್ತೆ, ನಿನ್ನ ಸಂತೋಷದಿಂದ ಏನ್ ಮಾಡು, ಹೋಗು. ಹಂಗಂದ್ರೆ ಇವನು ಅಷ್ಟೊತ್ತು ಏನ್ ಮಾಡ್ತಾ ಇದ್ದಾನೆ? ಸೌಲನೇ, ನಿನ್ನನ್ನು ರಾಜನಾಗಿ ಅಭಿಷೇಕಿಸಿದ್ದೇನೆ, ಸಮಸ್ತ ಇಸ್ರಾಯೇಲ್ ಜನರಿಗೆ ನೀನೇ ರಾಜನು, ಎಲ್ಲ ವಾಗ್ದಾನಗಳನ್ನು ಕೊಟ್ಟರು, ಅವನನ್ನು ಅಭಿಷೇಕಿಸಿದರು. ಇಷ್ಟೆಲ್ಲ ಹೇಳಿದ್ಮೇಲೆ ಹೋಗ್ಬೇಕಾದ್ರೆ ನಿನ್ನ ಕತ್ತೆಗಳು ಸಿಗುತ್ತದೆ ನಿನ್ನ ಸಂತೋಷದಿಂದ. ಹಂಗಂದ್ರೆ ಇಷ್ಟೆಲ್ಲ ವಾಕ್ಯ ಹೇಳಿದ್ಮೇಲೇನು ಅವನ ಜೀವಿತದಲ್ಲಿ ಇನ್ನೂ ದುಃಖದಲ್ಲಿ ಇದ್ದಾನೆ. ಕಾರಣ ಏನು? ಇನ್ನೂ ಅವನು ಕಥೆಯನ್ನು ಹುಡುಕ್ತಾ ಇದ್ದಾನೆ, ಎಲ್ಲಿ ಸಿಗುವವರೆಗೂ ಹುಡುಕ್ತಾ ಇದ್ದಾನೆ, ದುಃಖದಲ್ಲಿ ಹುಡುಕ್ತಾ ಇದ್ದಾನೆ. ಒಂದನ್ನು ತಿಳಿದುಕೊಳ್ಳ್ರಿ, ದೇವರು ನಮ್ಮನ್ನು ಹುಡುಕಿದರೆ ಅದು ಆತನಿಗೆ ದುಃಖವನ್ನು ತರುತ್ತದೆ. ನಾವು ಆತನನ್ನು ಹುಡುಕಿದರೆ ನಮ್ಮ ಕಣ್ಣುಗಳು ಆತನನ್ನು, ಅದನ್ನೇ ನಾವು ಯೆರೆಮೀಯನ ಪುಸ್ತಕದಲ್ಲಿ ಓದಿದ್ವಿ. ಯೆರೆಮೀಯನ ಪ್ರವಾದನೆ ಗ್ರಂಥದಲ್ಲಿ, ಅವರು ನನ್ನನ್ನು ಹುಡುಕಿದಾಗ ನಾನು ಅವರಿಗೆ ಏನ್ ಮಾಡ್ತೇನೆ? ಪ್ರಕಟವಾಗುತ್ತೇನೆ. ಮಗ್ದಳದ ಮರಿಯಳು, ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಯೇಸು ಸ್ವಾಮಿಯನ್ನು ನೋಡುವುದಕ್ಕೋಸ್ಕರ, ಆತನ ದೇಹಕ್ಕೆ ತೈಲವನ್ನು ಹಚ್ಚುವುದಕ್ಕೋಸ್ಕರ ಮಗ್ದಳದ ಮರಿಯಳು, ಇನ್ನು ಇತರ ಸಹೋದರಿಯರು ಒಂದು 3 ಜನ ಹೋಗ್ತಾ ಇದ್ದಾರೆ. ಹೋಗುತ್ತಿರುವಾಗ ಅಲ್ಲಿ ದೂತನು ಹೇಳ್ತಾ ಇದ್ದಾನೆ, ಸಮಾಧಿಯ ಬಾಗಿಲು ತೆರೆಯಲ್ಪಟ್ಟಿದೆ. ಅಲ್ಲಿ ಕುತ್ಕೊಂಡು ದೂತನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ನೀವು ಹುಡುಕಿ ಬಂದಿರುವ ಯೇಸು ಇಲ್ಲಿ ಇಲ್ಲ. ಯೇಸು ಮೃತ್ಯುಂಜಯನಾಗಿ ಎದ್ದಾಯಿತು. ಸತ್ತವರಲ್ಲಿ ಆತನನ್ನು ಹುಡುಕುವುದೇಕೆ? ಆತನು ಜೀವಂತವಾಗಿ ಎದ್ದಾಯಿತು, ಆತನು ಇಲ್ಲಿ ಇಲ್ಲ ಎಂಬುದಾಗಿ ಹೇಳಾಯ್ತು. ಈಗ ಪಕ್ಕದಲ್ಲಿದ್ದಂಥ ಇಬ್ಬರು, ಯೇಸು ಜೀವಂತವಾಗಿ ಎದ್ಬಿಟ್ರ, ಇದನ್ನ ಫಸ್ಟ್ ಹೋಗಿ ನಾವು ಕಂಡತನ ಏನ್ ಮಾಡೋಣ? ಹೋಗಿ ಮಿಕ್ಕ ಎಲ್ಲಾ ಶಿಷ್ಯರಿಗೆ ಹೇಳೋಣ, ಯೇಸು ಸ್ವಾಮಿಯ ಶಿಷ್ಯರಿಗೆ, ಎಲ್ಲಾ ದೇವ ಮಕ್ಕಳಿಗೆ ಹೇಳೋಣ ಎಂಬುದಾಗಿ ಓಡೋಗ್ಬಿಟ್ರು. ಆದರೆ ಈ ಮಗ್ದಳದ ಮರಿಯಳು ಓಡಿ ಹೋಗಲಿಲ್ಲ. ಬದಲಾಗಿ ಅವಳು ಅಳುತ್ತಾ, ನನ್ನ ದೇವರು ಎಲ್ಲಿದ್ದಾರೆ, ನನ್ನ ಏಸಪ್ಪ ಎಲ್ಲಿದ್ದಾರೆ, ನನ್ನ ಕಣ್ಣುಗಳು ಆತನನ್ನು ಕಾಣಬೇಕೆಂಬುದಾಗಿ ಅಳುತ್ತಾ ಹೋಗುತ್ತಿದ್ದಾಳೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಹೋಗ್ಬೇಕಾದ್ರೆ 3 ಜನ ಹೋದ್ರು.
ಅದರಲ್ಲಿ ಇಬ್ರು ಒಟ್ಟೋಗ್ಬಿಟ್ರು. ಆ ಇಬ್ಬರಿಗೆ ಯೇಸು ಕಾಣಿಸಿಕೊಳ್ಳಲಿಲ್ಲ. ಆದರೆ ಯಾರು ಕಣ್ಣೀರಿನಿಂದ ಆತನನ್ನು ಹುಡುಕುತ್ತಾ ಇದ್ದಳೋ ಅವಳಿಗೆ ದೇವರು ಕಾಣಿಸಿಕೊಂಡರು. ಯಾರಾದನೆಯಲ್ಲಿ ಒಂದನ್ನ ಹೇಳುತ್ತೇನೆ, ನೀವು ಅಂತರಾಳದಿಂದ ಆತನನ್ನು ಹುಡುಕುವುದಾದರೆ ನಿಮ್ಮ ಕಣ್ಣುಗಳು ಆತನ ಸಮ್ಮುಖದಲ್ಲಿ ಆತನ ಪ್ರಸನ್ನತೆಯನ್ನು ಕಾಣುವ ಹಾಗೆ ದೇವರು ಮಾಡುವ ದೇವರಾಗಿದ್ದಾರೆ. ಹೌದು ಅನ್ನೋರು ಮಾತ್ರ ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆತನು ಇಳಿದು ಬಂದನು. ಪ್ರೈಸ್ ದಿ ಲಾರ್ಡ್. ಮೋಶೆ ಆತನನ್ನು ಹುಡುಕುವುದಕ್ಕೋಸ್ಕರ ಆತನು ಹತ್ತಿ ಹೋದನು. ಯಾರು ದೇವರನ್ನು ಹುಡುಕುತ್ತಾರೋ ಅವರು ಮೇಲೆ ಹತ್ತುತ್ತಾ ಹೋಗುತ್ತಾರೆ. ಆ ಕುಟುಂಬವು ಮೇಲೆ ಇರುತ್ತದೆ. ಆ ಕುಟುಂಬ, ಅವರ ಜೀವಿತವು, ಅವರ ಬಿಸ್ನೆಸ್ ವ್ಯವಹಾರಗಳು ಮೇಲೆ ಹತ್ತುತ್ತಾ ಇರುತ್ತದೆ. ಯಾರು ದೇವರನ್ನು ಹುಡುಕುವ ಹಾಗೆ ಮಾಡ್ತಾರೋ ಅವರ ಜೀವಿತ ಕೆಳಗೆ ಇಳಿತಾ ಇರುತ್ತೆ. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ಕೈಗಳ ಮೇಲೆ ತಲೆಯಲ್ಲಿ ಹೇಳ್ರಿ. ಲೋಕದ ದೇವರು ಪರಲೋಕವನ್ನು ಬಿಟ್ಟು ಅವನನ್ನು ಹುಡುಕಿ ಕೆಳಗೆ ಇಳಿದು ಬರೋದು ಚೆನ್ನಾಗಿರುತ್ತಾ? ನಾವು ಆತನನ್ನು ಹುಡುಕಿ ಮೇಲೆ ಹೋಗೋದು ಚೆನ್ನಾಗಿರುತ್ತಾ? ಮೋಶೆ ಆತನನ್ನು ಹುಡುಕಿ ಮೇಲೆ ಹತ್ತಿ ಹೋದನು. ವಾಕ್ಯದಲ್ಲಿ ಯಾರು ಆತನನ್ನು ಹುಡುಕುತ್ತಾರೋ ಅವರ ಜೀವಿತವು ಮೇಲೆ ಮೇಲೆ ಹೋಗುತ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ನೇ ವಾಕ್ಯದಿಂದ 6ನೇ ವಾಕ್ಯದವರೆಗೂ ಬರೆಯಲ್ಪಟ್ಟಿದೆ. ಇಬ್ರಿಯು ಚಾಪ್ಟರ್ 6 verse 4 to 6 ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್. ಆತನನ್ನು ಯಾರು ಮತ್ತೆ ಹುಡುಕುವ ಹಾಗೆ ಮಾಡುತ್ತಾರೋ, ಆ ವಾಕ್ಯವನ್ನು ಯಾರಾದ್ರೂ ಒಬ್ರು ಮೈಕಲ್ ಶಬ್ದವಾಗಿ ಹೋದ್ರೆ, ಜ್ಞಾನ ಪ್ರವಾಸದಲ್ಲಿ ಸೇರಿ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂದ್ರವನ್ನು ಹುಟ್ಟಿಸುವವರು ಅಸಾಧ್ಯ. ಯಾಕೆಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಸಿಲುಬೆಗೆ ಹಾಕುವವರು, ಆತನನ್ನು ಎಲ್ಲರ ಮುಂದೆ ಅವಮಾನ ಪಡಿಸುವವರು ಆಗಿದ್ದಾರೆ. ಒಂದು ಸಾರಿ ಆತನು ನಮಗೋಸ್ಕರ ಇಳಿದು ಬಂದನು. ಮೋಶೆ ಹತ್ರ ಪ್ರಕಟವಾಗೋದಕ್ಕೋಸ್ಕರ ಒಂದು ಸಾರಿ ಮುಳ್ಳಿನ ಪೊದೆಯಲ್ಲಿ ಇಳಿದು ಬಂದರು. ಇಳಿದು ಬರುವಾಗ ಮುಳ್ಳು ಅಂದ್ರೇನೆ ನೋವು, ಕಣ್ಣೀರು. ನಮಗೋಸ್ಕರ ಆತನು ಇಳಿದು ಬರುವಾಗ ಶಿಲುಬೆಯ ಯಾತನೆಯನ್ನು ಆತನು ಅನುಭವಿಸಿದನು. ಮತ್ತೆ ಮತ್ತೆ ನಾವು ಆತನನ್ನು ಹುಡುಕುವ ಹಾಗೆ ಮಾಡುತ್ತಿದ್ದೇವೆ ಅಂದರೆ ಮತ್ತೆ ಮತ್ತೆ ನಾವು ಶಿಲುಬೆಯಲ್ಲಿ ಜಡಿಯುತ್ತಾ ಇದ್ದೇವೆ, ಮತ್ತೆ ಮತ್ತೆ ಆತನನ್ನು ಅವಮಾನ ಪಡಿಸುತ್ತಾ ಇದ್ದೇವೆ ಎಂಬುದಾಗಿ ಅರ್ಥ. ಯಾರು ಆತನನ್ನು ಹುಡುಕುವ ಹಾಗೆ ಮಾಡುತ್ತಾರೋ ಅವರು ಆತನನ್ನು ಶಿಲುಬೆಯಲ್ಲಿ ಮತ್ತೆ ಮತ್ತೆ ಜಡಿತಾ ಇದ್ದಾರೆ, ಅವಮಾನ ಪಡಿಸುತ್ತಾ ಇದ್ದಾರೆ. ಯಾರು ಆತನನ್ನು ಹುಡುಕಿಕೊಂಡು ಹೋಗುತ್ತಾರೋ ಅವರು ಆತನನ್ನು ಸಂತೋಷ ಪಡಿಸುವವರಾಗಿದ್ದಾರೆ. ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ. ಹಂಗಂದ್ರೆ ಮೊದಲನೆಯದಾಗಿ ಪ್ರೈಸ್ ದಿ ಲಾರ್ಡ್, ಮೋಶೆ ದೇವರ ಸಮ್ಮುಖವನ್ನು, ಪ್ರೈಸ್ ದಿ ಲಾರ್ಡ್, ದೇವರ ಪ್ರಸನ್ನತೆಯನ್ನು ನೋಡುವುದಕ್ಕೆ, ಮುಖಾಮುಖಿಯಾಗಿ ನೋಡುವುದಕ್ಕೆ ಕಾರಣ ಅವನು ದೇವರನ್ನು ಹುಡುಕಿಕೊಂಡು ಹೋದನು. ದೇವರ ಪ್ರಸನ್ನತೆಯನ್ನು ಬಯಸಿದನು. ದೇವರ ಸಮ್ಮುಖದಲ್ಲಿ ಆತನ ಪ್ರಸನ್ನತೆಯನ್ನು, ಅಭಿಷೇಕವನ್ನು ಬಯಸಿದನು. ಯಾರಾದನಲ್ಲಿ ಎಷ್ಟು ಜನ ದೇವರ ಪ್ರಸನ್ನತೆಯನ್ನು, ಅಭಿಷೇಕವನ್ನು ಎದುರು ನೋಡಿ ಬಂದಿದ್ದೀರೋ, ನಿಮ್ಮ ಕಣ್ಣುಗಳು ಆತನ ಸಮ್ಮುಖದಲ್ಲಿ ಆತನ ಪ್ರಸನ್ನತೆಯನ್ನು, ಆಮೇಲೆ ಮುಖಾಮುಖಿಯಾಗಿ ಕಾಣುವ ಒಂದು ಕೃಪೆಯನ್ನು ದೇವರು ಆರಾಧನೆಯಲ್ಲಿ ಕೊಡುವ ದೇವರಾಗಿದ್ದಾರೆ. ನಮ್ಮೂರು ಒಂದು ನಿಮಿಷ ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸಿರಿ. ಆರಾಧನೆಯಲ್ಲಿ ಬಂದಿರುವ ದೇವರ ಮಕ್ಕಳ ಜೀವಿತದಲ್ಲಿ ಒಂದು ಪ್ರಸನ್ನತೆ, ಒಂದು ಮಹಿಮೆ ಈ ಆರಾಧನೆಯಲ್ಲಿ ಯೇಸುವಿನ ನಾಮದಲ್ಲಿ ಬಲವಾಗಿ ಇಳಿದು ಬರಲಿ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಕೈಗಳನ್ನು ತಟ್ಟಿ, ಅಪ್ಪ ನಿನ್ನ ಪ್ರಸನ್ನತೆಯನ್ನು ನಿನ್ನ ಸಮ್ಮುಖದಲ್ಲಿ ನಾನು ಕಾಣಬೇಕು, ನಿನ್ನ ಅಭಿಷೇಕವನ್ನು ನಿನ್ನ ಸಮ್ಮುಖದಲ್ಲಿ ನಾನು ಕಾಣಬೇಕು. ಆಮೇಲೆ ಬರಿಗೈಯಾಗಿ ತಿರುಗಿ ಹೋಗಬಾರದು ಕಣ್ಣಾಗ್ತಾನೆ. ನೀನು ನನ್ನನ್ನು ಹುಡುಕುವಾಗೆ ನಾನು ಮಾಡಬಾರದು. ನಾನು ನಿಮ್ಮನ್ನು ಹುಡುಕಿ ಬಂದಿದ್ದೇವೆ, ನಿನ್ನ ಬಲವನ್ನು ಹುಡುಕಿ ಬಂದಿದ್ದೇವೆ, ನಿಮ್ಮ ಅಭಿಷೇಕವನ್ನು ಹುಡುಕಿ ಬಂದಿದ್ದೇವೆ. ಜೀಸಸ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಅಭಿಷೇಕವನ್ನು, ಆತನ ಸಮ್ಮುಖದಲ್ಲಿ ಆತನ ಬಲವನ್ನು ಹುಡುಕಿ ಬಂದಿರುವ ದೇವರ ಮಕ್ಕಳೇ, ನಿಮ್ಮ ಕಣ್ಣುಗಳು ಆತನ ಪ್ರಸನ್ನತೆಯನ್ನು ಕಾಣುವ ಹಾಗೆ ದೇವರು ಒಳ್ಳೆ ಕಾರ್ಯಗಳನ್ನು ನಡೆಸುವ ಆತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಕೈಗಳನ್ನು ಮೇಲೆತ್ತಿ ಆಮೆನ್ ಎಂಬುದಾಗಿ ಹೇಳ್ರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎಷ್ಟು ಜನರಿಗೆ ಆಸೆ ಇದೆ, ನಾನು ಆತನ ಕಣ್ಣುಗಳನ್ನು, ಆತನನ್ನು ನೋಡಬೇಕು, ಆತನ ಸಮ್ಮುಖದಲ್ಲಿ ಆತನ ಪ್ರಸನ್ನತೆಯನ್ನು ಅನುಭವಿಸಬೇಕು, ಆತನ ಬಲವನ್ನು ಆತನ ಸಮ್ಮುಖದಲ್ಲಿ ಅನುಭವಿಸಬೇಕು, ಆತನ ಅಭಿಷೇಕವನ್ನು ಆತನ ಸಮ್ಮುಖದಲ್ಲಿ ಅನುಭವಿಸಬೇಕು ಅನ್ನೋರು ಒಂದು ನಿಮಿಷ ಕೈಗಳನ್ನು ತಟ್ಟಿ ಬಾಯಿಗಳನ್ನು ತೆರೀರಿ. ಯಾರು ಸುಮ್ಮನೆ ಕೂತುಕೊಳ್ಳದೆ
ನಿಮ್ಮ ಬಾಯಿಗಳು ಆತನನ್ನು ಹುಡುಕಲಿ, ನಿಮ್ಮ ಕಣ್ಣುಗಳು ಆತನನ್ನು ಹುಡುಕಲಿ, ನಿಮ್ಮ ಸ್ವರವು ಆತನನ್ನು ಹುಡುಕಲಿ. ಅಭಿಷೇಕವು ಆಮೇಲೆ ಯಾರ್ಯಾರು ಅಂತರಾಳದಿಂದ ಹುಡುಕುತ್ತಾರೋ ಪ್ರತಿಯೊಬ್ಬರ ಮೇಲೆ ಯೇಸುವಿನ ನಾಮದಲ್ಲಿ ಈ ಆರಾಧನೆಯಲ್ಲಿ ಇಳಿದು ಬರಲಿ. ದೇವರ ಕೃಪೆ ಇಳಿದು ಬರಲಿ, ದೇವರ ಬಲವು ಇಳಿದು ಬರಲಿ. ಜೀಸಸ್, ಹಾಲೆಲೂಯ, ಹಾಲೆಲೂಯ. ಮೋಶೆಯನ್ನು ಕುರಿತು ಬರೆಯಲ್ಪಟ್ಟಿದೆ, ಅವನು ಮನೆಗೆ ಹೋಗುವಾಗ, ದೇವರನ್ನು ನೋಡಿ ಮನೆಗೆ ಹೋಗುವಾಗ ಅವನ ಮುಖವು ಪ್ರಕಾಶ ಬಂದಿತ್ತು. ಆರಾಧನೆಯಲ್ಲಿ ಸಭೆಯಲ್ಲಿ ಸ್ವರವನ್ನು ಕೇಳುತ್ತಿರುವ ಪ್ರತಿಯೊಂದು ಮಕ್ಕಳನ್ನು ನೋಡಿ ಹೇಳುತ್ತೇನೆ, ಮನೆಗೆ ಹೋಗುವಾಗ ನಿಮ್ಮ ಜೀವಿತವು ಪ್ರಕಾಶ ಹೊಂದಬೇಕು, ನಿಮ್ಮ ಕುಟುಂಬವು ಪ್ರಕಾಶ ಹೊಂದಬೇಕು. ಇದುವರೆಗೂ ಇರುವ ಕತ್ತಲು ಮಾರ್ಪಟ್ಟು ಒಂದು ನೂತನ ಜ್ಯೋತಿ ನನ್ನ ಕುಟುಂಬದಲ್ಲಿ ಉದಯಿಸಬೇಕನ್ನುವರು ಒಂದು ನಿಮಿಷ ದೇವರ ನಾಮವನ್ನು ಸ್ತುತಿಸಿರಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನಿನ್ನ ನಾಮವು ಮಹಿಮೆ ಪಡಲಿ, ನಿನ್ನ ಕೃಪೆಯು ಹರಡಲಿ, ನಿನ್ನ ಪ್ರಸನ್ನತೆಯನ್ನು ಬಯಸುವವರಾಗಿ ನಮ್ಮನ್ನು ಮಾರ್ಪಡಿಸಿರಿ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ಆತನ ಸಮ್ಮುಖದಲ್ಲಿ ಆತನ ಪ್ರಸನ್ನತೆಯನ್ನು ಬಯಸುವವರಿಗೆ, ಆತನನ್ನು ಹುಡುಕಿ ಬರುವವರಿಗೆ ತನ್ನನ್ನು ತೋರ್ಪಡಿಸುವ ದೇವರು. ಯೆರೆಮೀಯನ ಗ್ರಂಥದಲ್ಲಿ ಅದೇ ಬರೆಯಲ್ಪಟ್ಟಿದೆ, ಯೆಶಾಯದಲ್ಲಿ ನನ್ನನ್ನು ಮರೆ ಮಾಡಿಕೊಳ್ಳುವ ದೇವರು. ಆದರೆ ಯೆರೆಮೀಯನ ಮೂಲಕ ದೇವರು ಬರೆಸ್ತಾ ಇದ್ದಾರೆ, ನಾನು ಯಾರು ನನ್ನನ್ನು ಮನಪೂರ್ವಕವಾಗಿ ಹುಡುಕುತ್ತಾರೋ ಅವರಿಗೆ ತೋರ್ಪಡಿಸುವ ದೇವರು. ಮಗ್ದಳದ ಮರಿಯಳು ದೇವರನ್ನು ಹುಡುಕಿ ಬಂದಳು, ಅವಳ ಕಣ್ಣುಗಳು ಕಣ್ಣೀರಿನಿಂದ ಹುಡುಕ್ತಾ ಇದೆ. ದೇವರು ಅವಳಿಗೆ ತೋರ್ಪಡಿಸಿದ ದೇವರು ನಿಮಗೂ ತೋರ್ಪಡಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಎರಡನೆಯದಾಗಿ ಮೋಶೆ ದೇವರನ್ನು ಕಾಣಲು ಕಾರಣವೇನು? ದೇವರ ಪ್ರಸನ್ನತೆಯನ್ನು ಅನುಭವಿಸುವುದಕ್ಕೆ ಕಾರಣ ಏನು? ಎರಡನೆಯದಾಗಿ ದೇವರು ಯಾವ ಯಾವ ಕಾರ್ಯಗಳನ್ನು ಮಾಡು ಎಂಬುದಾಗಿ ಹೇಳಿದ್ರು, ಪ್ರತಿಯೊಂದು ಕಾರ್ಯಗಳನ್ನು ಮಾಡಿದನು. ದೇವರು ಹೇಳುವ ಕಾರ್ಯ ಎಲ್ಲದಕ್ಕೂ ಓಕೆ ಎಂಬುದಾಗಿ ಹೇಳ್ದ, ಒಂದನ್ನು ಕೂಡ ಅವನು ಮಾಡೋದಿಲ್ಲ ಎಂಬುದಾಗಿ ಹೇಳಲಿಲ್ಲ. ಯಾವ ಯಾವ ಕಾರ್ಯಗಳನ್ನು ಹೇಳಿದ್ರು ಅದನ್ನೆಲ್ಲ ಮಾಡ್ದ. ಈಗ ನೀವು ನಿಲ್ಬೇಕೆಂಬುದಾಗಿ ಹೇಳಿದ್ರೆ ನಿಂತ, ಹೋಗ್ಬೇಕೆಂಬುದಾಗಿ ಹೇಳಿದ್ರೆ ಹೋದ, ಯುದ್ಧ ಮಾಡ್ಬೇಕೆಂಬುದಾಗಿ ಹೇಳಿದ್ರೆ ಯುದ್ಧ ಮಾಡ್ದ. ಇದರಲ್ಲಿ ಯುದ್ಧ ಮಾಡಬೇಡಿ ನಾನು ಯುದ್ಧ ಮಾಡ್ತೇನೆ ಎಂಬುದಾಗಿ ಹೇಳಿದ ಜಾಗದಲ್ಲಿ ಅವನು ಸುಮ್ಮನೆ ಇದ್ದ. ಎಲ್ಲ ಜಾಗದಲ್ಲಿ ನೀನು ಕೈ ಎತ್ಕೊಂಡು ಇರು ಎಂಬುದಾಗಿ ಹೇಳುವಾಗ ಕೈ ಎತ್ತಿಕೊಂಡು ಇದ್ದ. ಪ್ರೈಸ್ ದಿ ಲಾರ್ಡ್. ದೇವರು ಏನೇನು ಹೇಳ್ತಾರೆ ಎಲ್ಲ ಕಾರ್ಯವನ್ನು ಮಾಡ್ದ. ಪ್ರೈಸ್ ದಿ ಲಾರ್ಡ್. ಒಂದೇ ಒಂದು ಸಾರಿ ತನ್ನ ಇಷ್ಟದಂತೆ ಮಾಡ್ದ ತನ್ನ ಜೀವಿತದಲ್ಲಿ. ಅಪೊಸ್ತಲರ ಕೃತಿಗಳು ಅದರಲ್ಲಿ 7ನೇ ಅಧ್ಯಾಯ 22ನೇ ವಾಕ್ಯ ಮತ್ತು 23ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆಕ್ಟ್ಸ್ ಆಫ್ ಅಪೋಸ್ಟಲ್ಸ್ ಚಾಪ್ಟರ್ 7 ವರ್ಸ್ 22 and 27 ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಮೋಶೆಯು ಐಗುಪ್ತ ದೇಶದವರ ಸರ್ವ ವಿದ್ಯೆಗಳಲ್ಲಿಯೂ ಉಪದೇಶ ಹೊಂದಿ ಮಾತುಗಳಲ್ಲಿಯೂ ಕಾರ್ಯಗಳಲ್ಲಿಯೂ ಸಮರ್ಥನಾಗಿದ್ದನು. ಒಂದನ್ನು ತಿಳಿದುಕೊಳ್ಳಿರಿ, ಜಿಮ್ಮಿಗೆ ಯಾರಾದ್ರೂ ಹೋಗ್ತಾ ಇದ್ದಾರಂದ್ರೆ ಅವ್ರ ಮನಸ್ಸಲ್ಲಿ ಯಾವಾಗ್ಲೂ ಏನಿರುತ್ತೆ ಗೊತ್ತಾ? ಯಾರಾದ್ರೂ ನನ್ನ ಮೇಲೆ ಜಗಳ ಮಾಡ್ಕೊಂಡು ಬರ್ಲಿ, ನಾನು ಅವನನ್ನ ಏನ್ ಮಾಡಬೇಕು? ನಾನನ್ನು ಹೊಡಿಬೇಕು. ನನಗೆ ವಿರುದ್ಧವಾಗಿ ಯಾರು ಮಾತಾಡ್ತಾರೆ ನಾನು ನೋಡ್ಕೊಳ್ತೀನಿ. ಅವ್ರ ಕೈಯೆಲ್ಲ ಹೀಗಿರುತ್ತೆ, ಅವ್ರು ನಡೆಯೋದೆಲ್ಲ ಭಯಂಕರವಾಗಿ ನಡೀತಾರೆ. ಈಗ ಮೋಶೆಯನ್ನು ಕುರಿತು ಬರೆಯಲ್ಪಟ್ಟಿದೆ ಸತ್ಯವೇದದಲ್ಲಿ, ಅವನು ಸರ್ವ ವಿದ್ಯೆಯಲ್ಲಿಯೂ, ಮಾರ್ಷಲ್ ಆರ್ಟ್ಸ್ ಆಗಿರ್ಲಿ, ಕರಾಟೆ ಆಗಿರ್ಲಿ, ಬಾಕ್ಸಿಂಗ್ ಆಗಿರ್ಲಿ, ಎಜುಕೇಶನಲ್ ಆಗಿರ್ಲಿ, ಎಲ್ಲದರಲ್ಲಿ, ವೆಯ್ಟ್ ಲಿಫ್ಟಿಂಗ್ ಅಲ್ಲಿ ಆಗಿರ್ಲಿ, ಎಲ್ಲದರಲ್ಲಿ ಇವನು ಏನಾಗಿದ್ನಂತೆ? ನಿಪುಣನಾಗಿದ್ದನು. ಈಗ ಒಂದು ದಿವಸ ತನ್ನ ದೇಶದವರನ್ನು ನೋಡುವುದಕ್ಕೋಸ್ಕರ ಹೋಗ್ತಾ ಇದ್ದಾನೆ. ತನ್ನ ಇಸ್ರಾಯೇಲರ ಸಹೋದರರನ್ನು ನೋಡುವುದಕ್ಕೋಸ್ಕರ ಹೋಗ್ಬೇಕಾದ್ರೆ ಅಲ್ಲಿ ಒಬ್ಬ ಐಗುಪ್ತನು ಒಂದು ಇಸ್ರಾಯೇಲನನ್ನು ಹಿಡಿದು ಏನ್ ಮಾಡ್ತಾ ಇದ್ದಾನೆ? ಪೀಡಿಸುತ್ತಿದ್ದನು, ಹೊಡಿತಾ ಇದ್ದಾನೆ, ಅವನನ್ನು ಹಿಂಸಿಸುತ್ತಾ ಇದ್ದಾನೆ. ಈಗ ಮೋಶೆ ಇದನ್ನು ಕಂಡುಬಿಟ್ಟ. ಮೋಶೆ ಆಲ್ರೆಡಿ ಯಾರು? ಬಾಡಿ ಬಿಲ್ಡರ್, 6 ಪ್ಯಾಕ್ ಇರೋರು, ತಮ್ಮ ಫುಲ್ ವಿದ್ಯೆಯನ್ನು ಯಾರ ಮೇಲಾದ್ರೂ ಪ್ರಯೋಗ ಮಾಡಬೇಕೆಂಬುದಾಗಿ ಓಡಾಡ್ತಿರುವವರು. ಈಗ ಸಡನ್ ಆಗಿ ಒಬ್ಬ ಇವನ ಸಹೋದರನಾಗಿರುವ ಇಸ್ರಾಯೇಲನನ್ನು ಹೊಡೆಯುತ್ತಿರುವಾಗ ಇವನ ಕಣ್ಣುಗಳು ಅದನ್ನು ಕಂಡ್ರೆ ಇವನು ಸುಮ್ಮನಿರ್ತಾನ? ಫಸ್ಟ್ ಹೋಗಿ ಏನ್ ಮಾಡ್ಬಿಟ್ಟ? ಇಲ್ಲಿ ಮೋಶೆ ಕುರಿತು ಬರೆಯಲ್ಪಟ್ಟಿದೆ, ತನ್ನ ಬಲವನ್ನು ಪ್ರಕಟಪಡಿಸುವುದಕ್ಕೋಸ್ಕರ, ತನ್ನ ಬಾಡಿ ಬಿಲ್ಡಿಂಗ್ ಅನ್ನ ತೋರ್ಪಡಿಸುವುದಕ್ಕೋಸ್ಕರ ಹೋಗಿ ಐಗುಪ್ತ ದೇಶದವನಿಗೆ ಹೊಡೆದ್ಬಿಟ್ಟ. ತನ್ನ ಇಷ್ಟದಂತೆ ಹೋಗಿ ಹೊಡೆದ. ನಾನು ಇವಾಗ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆನ ಕೇಳ್ತೇನೆ, ಇವ್ನು ಮಾಡಿದ್ದು ಸರಿನಾ ಇಲ್ವಾ? ತನ್ನ ಸಹೋದರನನ್ನು ಒಬ್ಬ ಹೊಡಿತಾ ಇದ್ದಾನೆ, ಇವ್ನು ಕಾಪಾಡ್ತಾ ಇದ್ದಾನೆ, ಇದು ಒಳ್ಳೇದಾ ಕೆಟ್ಟದಾ?
ಇವನು ಒಳ್ಳೇದಂದ್ರೆ ಅದನ್ನ ಹೇಳ್ತಾನೆ, ಕೆಟ್ಟದಂದ್ರೆ ಹಿಂಗೆ ಹೇಳ್ತಾನೆ ಎಂಬುದಾಗಿ ಹೇಳ್ತಾರೆ. ತನ್ನ ಇಷ್ಟದಂತೆ ಹೋಗಿ ಹೊಡೆದ. ಅದಕ್ಕೆ ಅವನು ಕ್ರಯವಾಗಿ ಏನನ್ನು ಕೊಟ್ಟ ಗೊತ್ತಾ? ತನ್ನ ಲೈಫಲ್ಲಿ 40 ವರ್ಷ ಪನಿಷ್ಮೆಂಟ್ ಅನ್ನು ಅನುಭವಿಸಿದ. ಐಗುಪ್ತ ದೇಶದಿಂದ ಅವನು ಕಾಡಿಗೆ, ಅರಣ್ಯಕ್ಕೆ ಓಡಿ ಹೋಗುವ ಒಂದು ಪರಿಸ್ಥಿತಿ ಉಂಟಾಯಿತು. ಒಂದೇ ಒಂದ್ಸತಿ ತನ್ನ ಇಷ್ಟದಂತೆ ತಪ್ಪೇನ್ ಮಾಡ್ಲಿಲ್ಲ, ಒಬ್ಬನನ್ನು ಕಾಪಾಡೋಕ್ಕೋಸ್ಕರ ಒಂದೇಟು ಹೊಡೆದ, ಅವನು ಸತ್ತೋಗ್ಬಿಟ್ಟ. ಅದಕ್ಕೆ ಕ್ರಯವಾಗಿ 40 ವರ್ಷ ಅವನು ಎದರಿ ಓಡಿ ಅಡಗಿದ್ದನು. ನೆಕ್ಸ್ಟ್ ದೇವ್ರು ಏನ್ ಹೇಳಿದ್ರು ಅವನು ಹೇಳ್ತಾನೆ, ಈ ರೀತಿಯಾಗಿ ಹೇಳ್ತಾನೆ, ದೇವ್ರೆ ನೀವೇನ್ ಹೇಳ್ತೀರೋ ಅದನ್ನ ನಾನು ಮಾಡ್ತೇನೆ ಅಪ್ಪ, ನೀವು ಯಾವ ಯಾವ ಕಾರ್ಯಗಳನ್ನು ಹೇಳ್ತೀರೋ ಅದನ್ನ ಮಾತ್ರ ನಾನು ಮಾಡ್ತೇನೆ ಕರ್ತನೆ. ತನ್ನ ಬಲದಲ್ಲಿ ಹೋಗಿ ಯುದ್ಧ ಮಾಡುವಾಗ ಒಬ್ಬನನ್ನು ಮಾತ್ರ ಇವನು ಕಾಪಾಡುವುದಕ್ಕೆ ಆಯಿತು, ಆದರೆ ಅವನಿಗೆ 40 ವರ್ಷ ಕಳೆದುಕೊಂಡ. ದೇವರ ಬಲದಲ್ಲಿ ಅವನು ಹೋದ. ಈಗ ವಾಕ್ಯ ಅಪೊಸ್ತಲರ ಕೃತ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವನು ಎಲ್ಲವನ್ನು ಕಳೆದುಕೊಂಡ, ಬಲ ಕಳೆದುಕೊಂಡ, ವಾಕ್ಚಾತುರ್ಯ ಕಳೆದುಕೊಂಡ, ಶಕ್ತಿ ಹೋಯಿತು. 80ನೇ ವಯಸ್ಸಿನಲ್ಲಿ ದೇವರು ಕರೀತಾ ಇದ್ದಾರೆ. ಈಗ ದೇವರ ಬಲದಲ್ಲಿ ಹೋಗಿ ನಿಂತಿದ್ದಾನೆ. ಸಮಸ್ತ ಇಸ್ರಾಯೇಲರನ್ನು ರಕ್ಷಿಸುವ ಕೃಪೆಯನ್ನು ದೇವರು ಅನುಗ್ರಹಿಸಿದರು. ನಮ್ಮ ಬಲದಲ್ಲಿ ಹೋಗುವಾಗ, ಅವನ ಬಲದಲ್ಲಿ ಹೋಗುವಾಗ ಒಬ್ಬನ್ನೇ ರಕ್ಷಿಸೋದಿಕ್ಕಾಗಿದ್ದು. ದೇವರ ಬಲದಲ್ಲಿ ಹೋಗುವಾಗ, ದೇವರ ಸ್ವರವನ್ನು ಕೇಳಿ ಹೋಗುವಾಗ ಸಮಸ್ತ ಇಸ್ರಾಯೇಲ್ ಜನರನ್ನು ರಕ್ಷಿಸು, ಒಂದು ಚಿಕ್ಕ ಮಕ್ಕಳನ್ನು ಬಿಡದಾಗಿ ಎಲ್ಲರನ್ನು ರಕ್ಷಿಸುವ ಕೃಪೆಯನ್ನು ದೇವರು ಅನುಗ್ರಹಿಸಿದರು. ಹಲ್ಲೆಲೂಯಾ. ಇವನು ದೇವರನ್ನು ನೋಡುವುದಕ್ಕೆ ಕಾರಣ ಏನು ಗೊತ್ತಾ? ಮೊದಲನೆಯದಾಗಿ ದೇವರ ಪ್ರಸನ್ನತೆಯನ್ನು ಬಯಸಿದನು. ದೇವರ ಸಮ್ಮುಖದಲ್ಲಿ ಪ್ರಸನ್ನತೆ ಬೇಕು. ಯಾವಾಗಲೂ ನಿನ್ನ ಪ್ರಸನ್ನತೆ ನನ್ನ ಕಣ್ಣುಗಳು ನೋಡಬೇಕು. ಎರಡನೆಯದಾಗಿ ಬರೆಯಲ್ಪಟ್ಟಿದೆ, ಅಪ್ಪ ನಿನ್ನ ಇಷ್ಟ ಏನಿದೆ ಅದನ್ನು ಮಾತ್ರ ನಾನು ಮಾಡ್ತೇನೆ ಕರ್ತನೆ. ನನ್ನ ಇಷ್ಟದಂತೆ ನಾನು ಮಾಡಿದ್ರೆ ಅದು ನನಗೆ ಕೇಡನ್ನು ಉಂಟು ಮಾಡುತ್ತದೆ. ನಿನ್ನ ಇಷ್ಟ ಏನಿದೆ ಅದು ನನ್ನ ಜೀವಿತದಲ್ಲಿ ನೆರವೇರಲಿ. ಎಷ್ಟು ಜನ ಈ ಆರಾಧನೆಯಲ್ಲಿ ಹೇಳ್ತೀರಾ, ಅಪ್ಪ ನಿನ್ನ ಇಷ್ಟವನ್ನೇ ನಾನು ಮಾಡಲು ಸಿದ್ಧವಾಗಿದ್ದೇನೆ ಕರ್ತನೆ, ನೀವೇನು ಹೇಳ್ತೀರೋ ಅದನ್ನು ನಾನು ಮಾಡಲು ಸಿದ್ಧವಾಗಿದ್ದೇನೆ ಕರ್ತನೆ. ಈ ರೀತಿಯಾಗಿ ಹೇಳುವವರು 1 ನಿಮಿಷ ಕಣ್ಣುಗಳನ್ನು ಮುಚ್ಚಿರಿ. ಅಪ್ಪ ನಿಮ್ಮ ಇಷ್ಟವನ್ನು ನಾನು ಮಾಡಲು ನನ್ನನ್ನು ಒಪ್ಪಿಸಿಕೊಡುತ್ತೇನೆ. ಈ ಆರಾಧನೆಯಲ್ಲಿ ನಿನ್ನ ಸಮ್ಮುಖದಲ್ಲಿ ನಿನ್ನ ಇಷ್ಟವನ್ನು ನನ್ನ ಜೀವಿತದಲ್ಲಿ ನೆರವೇರಲಿ ಕರ್ತನೆ. ನಿನ್ನ ಇಷ್ಟವು ನನ್ನ ಜೀವಿತದಲ್ಲಿ ನೆರವೇರಲಿ ಕರ್ತನೆ. ನನ್ನ ಕುಟುಂಬದಲ್ಲಿ ನೆರವೇರಲಿ, ನನ್ನ ಭವಿಷ್ಯದಲ್ಲಿ ನೆರವೇರಲಿ, ನಮ್ಮ ಸಭೆಯಲ್ಲಿ ನೆರವೇರಲಿ, ನಮ್ಮ ಪಟ್ಟಣದಲ್ಲಿ ನೆರವೇರಲಿ, ನಮ್ಮ ದೇಶದಲ್ಲಿ ನಿನ್ನ ಇಷ್ಟವು ಯೇಸುವಿನ ನಾಮದಲ್ಲಿ ನಮ್ಮ ಮೂಲಕ ನೆರವೇರಲಿ ಕರ್ತನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದು ಹಾಡಿದೆ, ನಿನ್ನ ಇಷ್ಟವನ್ನೇ ಮಾಡಲು ಕಲಿಸಿಕೊಡಿ ಪ್ರಿಯ ಕರ್ತನೆ, ನಿಮ್ಮ ಇಷ್ಟವನ್ನೇ ಮಾಡಲು ಕಲಿಸಿಕೊಡಿ ಪ್ರಿಯ ಕರ್ತನೆ. ನೀನೇ ನನ್ನೊಡೆಯ ಪರಿಶುದ್ಧಾತ್ಮನಾದ ದೇವಾನಿನೇ, ಶುದ್ಧವಾದ ಮಾರ್ಗದಲ್ಲಿ ನಡೆಸಬೇಕಯ್ಯ, ಶುದ್ಧವಾದ ಮಾರ್ಗದಲ್ಲಿ ನಡೆಸಬೇಕಯ್ಯ. ಮೇಘ ಸ್ತಂಭವೇ, ಅಗ್ನಿ ಸ್ತಂಭವೇ, ಸಾಂತ್ವನನೇ, ಜೊತೆಗಾರನ್. ಎಲ್ಲರೂ ಹೇಳ್ರಿ, ಮೇಘ ಸ್ತಂಭವೇ, ಅಗ್ನಿ ಸ್ತಂಭವೇ, ಸಾಂತ್ವನನೇ, ಜೊತೆಗ. ಕೊನೆ ಒಂದು ಸಾರಿ ಹೇಳೋಣ, ನಿನ್ನ ಇಷ್ಟವನ್ನೇ ಮಾಡಲು ಕಲಿಸಿಕೊಡಿ ನನ್ನ ಕರ್ತನೆ, ನಿನ್ನ ಇಷ್ಟವನ್ನೇ ಮಾಡಲು ಕಲಿಸಿಕೊಡಿ ನನ್ನ ಕರ್ತನೆ, ನಿನ್ನ ಇಷ್ಟವನ್ನೇ ಮಾಡಲು ಕಲಿಸಿಕೊಡಿ. ಪ್ರೈಸ್ ದಿ ಲಾರ್ಡ್. ಯೋಚನೆ ಮಾಡಿ ನೋಡ್ರಿ, ಯಾವ ಯಾವ ಕಾರ್ಯದಲ್ಲಿ ನಾವು ಕಳೆದ ದಿವಸಗಳಲ್ಲಿ ನಮ್ಮ ಇಷ್ಟದಂತೆ ನಾವು ಮಾಡಿದ್ವು, ಎಲ್ಲ ಕಾರ್ಯದಲ್ಲಿ ನಾವು ಸೋಲನ್ನು ಅನುಭವಿಸಿದೆವು, ಎಲ್ಲ ಕಾರ್ಯದಲ್ಲಿ ಈ ಅವಮಾನವನ್ನು ಅನುಭವಿಸಿದೆವು, ಎಲ್ಲ ಕಾರ್ಯದಲ್ಲಿ ನಾವು ನಷ್ಟವನ್ನು ಅನುಭವಿಸಿದೆವು, ಎಲ್ಲ ಕಾರ್ಯದಲ್ಲಿ ತಲೆ ತಗ್ಗಿಸುವ ಕಾರ್ಯಗಳು ಉಂಟಾಯಿತು. ನಮ್ಮ ಇಷ್ಟದಂತೆ ನಾವು ನಡೆಯುವಾಗ ಅದು ಸೋಲು, ನಷ್ಟ, ಪ್ರೈಸ್ ದಿ ಲಾರ್ಡ್, ತಲೆ ತಗ್ಗಿಸುವಿಕೆ, ಕಣ್ಣೀರನ್ನು ಉಂಟು ಮಾಡುತ್ತದೆ.
ಆತನ ಇಷ್ಟದಂತೆ ನಡೆಯುವಾಗ ಅದು ಒಂದು ದೊಡ್ಡ ರಕ್ಷಣೆಯನ್ನು ಉಂಟು ಮಾಡುತ್ತದೆ. ಇವನ ಇಷ್ಟದಂತೆ ಹೋಗಿ ಹೋರಾಡ್ತಾ ಇದ್ದಾನೆ, ಒಬ್ಬನೇ ರಕ್ಷಣೆ ಮಾಡ್ದ. ದೇವರ ಇಷ್ಟದಂತೆ ಇಳಿದು ಹೋದ, ಒಂದು ಸಮಸ್ತ ಜನಾಂಗವನ್ನು ರಕ್ಷಿಸುವ, ಲಕ್ಷಾಂತರ ಜನರನ್ನು ರಕ್ಷಿಸುವ ಕೃಪೆಯನ್ನು ಇವನಿಗೆ ದೇವರು ಅನುಗ್ರಹಿಸಿಕೊಟ್ಟರು. ಹಲ್ಲೆಲೂಯಾ. ದೇವರ ಇಷ್ಟವು ನಮ್ಮ ಜೀವಿತದಲ್ಲಿ ನೆರವೇರುವಾಗ ಅದು ದೊಡ್ಡ ಕಾರ್ಯಗಳನ್ನು ಉಂಟು ಮಾಡುತ್ತದೆ. ಮೋಶೆ ದೇವರನ್ನು ನೋಡುವುದಕ್ಕೆ ಕಾರಣ, ಮೊದಲನೆಯದಾಗಿ ದೇವರ ಪ್ರಸನ್ನತೆಯನ್ನು ಅನುಭವಿಸಿದ, ಎರಡನೆಯದಾಗಿ ದೇವರ ಇಷ್ಟವನ್ನು ಮಾತ್ರ ಮಾಡುವುದಕ್ಕೆ ಮುಂದೆ ಹೋಗುತ್ತಿದ್ದನು. ದೇವರಿಗೆ ಏನೇನು ಪ್ರಿಯವಿಲ್ಲವೋ ಅದನ್ನು ನಾನು ಮಾಡೋದಿಲ್ಲ, ದೇವರಿಗೆ ಏನು ಪ್ರಿಯವಾಗಿದೆಯೋ ಅದನ್ನು ಮಾತ್ರ ಮಾಡುತ್ತೇನೆ ಎಂಬುದಾಗಿ ಹೆಜ್ಜೆ ಇಡುತ್ತಿದ್ದನು. ಮೂರನೆಯದಾಗಿ ಇವನು ದೇವರನ್ನು ನೋಡುವುದಕ್ಕೆ ಕಾರಣ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 24ನೇ ವಾಕ್ಯವನ್ನು ಯಾರಾದ್ರೂ ಒಬ್ರು ಶಬ್ದವಾಗಿ ಮೈಕಲ್ ಹೋದ್ರಿ. ಮೋಶೆಯು ದೊಡ್ಡವನಾದ ಮೇಲೆ ಫಾರೋನ ಕುಮಾರ್ತೆಯ ಮಗನನ್ನು ಎನಿಸಿಕೊಳ್ಳುವುದು ಬೇಡವೆಂದು ನಂಬಿಕೆಯಿಂದಲೇ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಮೋಶೆಯು ದೊಡ್ಡವನಾದ ಮೇಲೆ ಫಾರೋನ ಕುಮಾರ್ತೆಯ ಮಗನೆಂದು ಎನಿಸಿಕೊಳ್ಳುವುದು, ಫಾರೋಹನ ಕುಮಾರ್ತೆಯ ಮಗನೆನ್ನಿಸಿಕೊಳ್ಳುವುದು ಬೇಡ ಎಂಬುದಾಗಿ ಹೇಳುವುದಂತೆ. ನಾವು ನಮ್ಮ ಏರಿಯಾದಲ್ಲಿ ಕೌನ್ಸಿಲರ್ ಯಾವಾಗಲೋ ಒಂದ್ಸತಿ ಸರ್ ಚೆನ್ನಾಗಿದ್ದೀರಾ ಎಂಬುದಾಗಿ ಹೇಳಿರ್ತಾರೆ. 100 ಕಡೆ ಹೇಳ್ಕೊಂಡು ಓಡಾಡುತ್ತೇವೆ. ನಮ್ಮ ಏರಿಯಾದ ಕೌನ್ಸಿಲರ್ ನನಗೆ ಫ್ರೆಂಡು, ತುಂಬ ಪರಿಚಯ, ನಾನು ಏನು ಹೇಳಿದ್ರು ಮಾಡ್ತಾರೆ. ಯಾವಾಗಲೂ MLA ಎಲೆಕ್ಷನ್ ಟೈಮಲ್ಲಿ ಕೈ ಮುಗ್ದಿರ್ತಾರೆ. MLA ನಮಗೆ ತುಂಬ, ಎಲೆಕ್ಷನ್ ಟೈಮಲ್ಲಿ ಎಲ್ಲರೂ ಬಂದೇ ಬರ್ತಾರೆ, ಮಾತಾಡ್ತಾರೆ. ಬಂದು ಚೆನ್ನಾಗಿದ್ದೀರಾ, ನೀವು ಓಟ್ ಹಾಕ್ಬಿಡಿ ಸರ್ ಎಂಬುದಾಗಿ ಒಂದು ಮಾತು ಹೇಳ್ಬಿಟ್ಟಿರ್ತಾರೆ. ಅದಕ್ಕೆ ಲೈಫ್ ಪೂರ್ತಿ ಫ್ರೆಂಡ್ಸ್ ಹತ್ರ ಎಲ್ಲ ಹೇಳ್ಕೊಂಡು ಓಡಾಡೋದು. ಆ MLA ನನಗೆ ತುಂಬ ಪರಿಚಯ, ನನ್ನ ಹತ್ರ ಮಾತಾಡುತ್ತಾರೆ, ನನ್ನನ್ನು ನೋಡಿದ್ರೆ ನಗ್ತಾರೆ, ನನ್ನನ್ನು ತುಂಬ ಪರಿಚಯ, ಲೈಫ್ ಪೂರ್ತಿ ಹೇಳ್ಕೊಂಡು ಓಡಾಡ್ತಾರೆ. ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಈ ಮೋಶೆಯು ಫಾರೋಹನ ಮಗನೆನ್ನಿಸಿಕೊಳ್ಳುವುದನ್ನ ಏನ್ ಮಾಡಿದ್ನಂತೆ ಅವನು. ಎಷ್ಟು ದೊಡ್ಡ ಜಾಕ್ಪಾಟ್ ಅಲ್ವಾ. ಅಷ್ಟು ದೊಡ್ಡ ಒಂದು ಅಂತಸ್ತನ್ನು ಅವನು, ನನಗೆ ಅದು ಬೇಡ, ಅದೇನು ನನಗೆ ದೊಡ್ಡದಾಗಿಲ್ಲ, ಅದು ನನಗೆ ಬೇಡ ಎಂಬುದಾಗಿ ಹೇಳುದ್ನಂತೆ. ನನಗೆ ಅದು ಬೇಡ, ರಾಜನ ಮಗನು ಎಂಬುದಾಗಿ ಕರೆಸಿಕೊಳ್ಳುವುದನ್ನು ಅವನು ಇಷ್ಟಪಡಲಿಲ್ವಂತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೆಕ್ಸ್ಟ್ ವಾಕ್ಯದಲ್ಲಿ ಇವನು ನೆಕ್ಸ್ಟ್ ರಾಜನಾಗುವ ಎಲ್ಲ ಒಂದು ಚಾನ್ಸ್ ಇವನಿಗಿತ್ತು. ಇವನು ನೆಕ್ಸ್ಟ್ ಪಾರೋ ಆಗುವ ಚಾನ್ಸ್ ಎಲ್ಲ ಇತ್ತು, ಅದನ್ನು ಇವನಿಗೆ ಬೇಡ ಎಂಬುದಾಗಿ ಹೇಳುದಂತೆ. ನೆಕ್ಸ್ಟ್ ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದು 25ನೇ ವಾಕ್ಯವನ್ನು ಹೋದ್ರಿ. ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟ ಅನುಭವಿಸದೆ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡರು. ಸ್ವಲ್ಪ ಕಾಲ ನಾನು ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ಈ ಐಗುಪ್ತರೊಂದಿಗೆ ಇದ್ದಿದ್ರೆ ಇವನು ಒಳ್ಳೆ ರೀತಿ ಜೀವಿಸಿರಬಹುದು, ಏನು ಹಿಂಸೆನೇ ಇರ್ತಾ ಇರಲಿಲ್ಲ. ನೆಕ್ಸ್ಟ್ ರಾಜನಾಗಿ ಇವನು ಬರೋದಕ್ಕೆ ಫುಲ್ ಚಾನ್ಸಸ್ ಇದೆ. ಎಲ್ಲಾದ್ರಲ್ಲಿ ಇವನು ನಿಪುಣನಾಗಿದ್ದನು, ಎಲ್ಲಾದರಲ್ಲಿ ಮಾತಿನಲ್ಲಿ ವಾಕ್ಚಾತುರ್ಯ ಉಳ್ಳವನಾಗಿದ್ದನು, ಎಲ್ಲಾದ್ರಲ್ಲಿ ಒಳ್ಳೆ ಟ್ಯಾಲೆಂಟ್ ಇದೆ. ನೆಕ್ಸ್ಟ್ ಪಾರೋ ಆಗೋದಕ್ಕೆ ಎಲ್ಲ ಕಾರ್ಯವೂ ಇವನಿಗಿದೆ. ಆದರೆ ಇವನು ಅದನ್ನು ದೊಡ್ಡದಾಗಿ ಎಣಿಸಿಕೊಳ್ಳದೆ ತನ್ನ ಜನರೊಂದಿಗೆ ಹಿಂಸೆಯನ್ನು ಅನುಭವಿಸುವುದು ದೊಡ್ಡದಾಗಿ ಇವನು ನೋಡುದಂತೆ. ನೀವು ಕೂಡ ಇವತ್ತು ಭಾನುವಾರ ಕೆಲಸಕ್ಕೆ ಹೋದ್ರೆ ಎಕ್ಸ್ಟ್ರಾ ಸ್ವಲ್ಪ ದುಡ್ಡು ಬರುತ್ತೆ, OT ಎಂಬುದಾಗಿ ಸಿಗುತ್ತೆ. ಅದೆಲ್ಲ ಬಿಟ್ಟು ಅನೇಕರು ದೇವ ಸಮ್ಮುಖದಲ್ಲಿ ಬಂದು ದೇವರನ್ನು ಆರಾಧಿಸಬೇಕೆಂಬುದಾಗಿ ಬಂದಿದ್ದೀರಲ್ಲ, ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ನಡೆಸುವ ದೇವರಾಗಿದ್ದಾನೆ. ಯಾರು ದೇವರಿಗೋಸ್ಕರ ಎಲ್ಲವನ್ನು ಬಿಟ್ಟು ಬರುತ್ತಾರೋ ಅವರನ್ನು ದೇವರು ನಿಶ್ಚಯವಾಗಿ ಉನ್ನತ ಸ್ಥಾನದಲ್ಲಿ ಇರಿಸುವ ದೇವರು. ನೀವು ದೇವರಿಗೋಸ್ಕರ ಕೆಲಸವನ್ನು ಬಿಟ್ಟು, ಕೆಲಸ ಇದ್ರೂ ಕೆಲವರು ನಾನು ಭಾನುವಾರ ಬರೋದಿಲ್ಲ ಎಂಬುದಾಗಿ ಯಾರ್ಯಾರು ಬರ್ತಿರೋ, ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ಒಳ್ಳೆ ಕಾರ್ಯಗಳನ್ನು ನಡೆಸುವ ದೇವರಾಗಿದ್ದಾರೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಐಶ್ವರ್ಯಗಳನ್ನು ಹೊಂದಿಕೊಳ್ಳುವುದಕ್ಕಿಂತ ನಾನು ದೇವರ ಜನರೊಂದಿಗೆ ಹಿಂಸೆಯನ್ನು ಅನುಭವಿಸುತ್ತೇನೆ. ಅಂದರೆ ನಾನು ಈ ರೀತಿಯಾಗಿ ಹೇಳ್ತೇನೆ, ದೇವ ಜನರೊಂದಿಗೆ ಸೇರಿ ಆರಾಧಿಸುವಾಗ ಆತನು ನಿಮ್ಮನ್ನು ನೋಡುತ್ತಿರುವ ದೇವರು. ನನ್ನ ಮಕ್ಕಳು ಅಲ್ಲಿ ಹೋದರೆ ಅವರು ಸಂತೋಷವಾಗಿರ್ಬೋದು, ಸುಖವಾಗಿರ್ಬೋದು. ಪ್ರೈಸ್ ದಿ ಲಾರ್ಡ್. ಯೌವನಸ್ಥರು ಫ್ರೆಂಡ್ಸ್ ಜೊತೆ ಸುತ್ತಾಡಿದ್ರೆ ಸುಖವಾಗಿರ್ಬೋದು, ಸಂತೋಷವಾಗಿರ್ಬೋದು. ಕ್ಲಬ್ಗಳಿಗೆ ಹೋದ್ರೆ ಸಂತೋಷವಾಗಿರ್ಬೋದು. ಅದೆಲ್ಲವನ್ನು ಬಿಟ್ಟು ನನ್ನ ಸನ್ನಿಧಾನದಲ್ಲಿ ಬಂದು ದೇವರನ್ನು ಆರಾಧಿಸ್ತಾ ಇದ್ದಾರಲ್ಲ, ಇವರಿಗೋಸ್ಕರ ನಾನು ಏನಾದರೂ ಒಂದು ಮಾಡಲೇಬೇಕು. ಮೋಶೆಗೋಸ್ಕರ ಆತನ ಕಣ್ಣುಗಳು ನೋಡಿದವು, ಅವನನ್ನು
ಉನ್ನತ ಸ್ಥಾನದಲ್ಲಿ ಇರಿಸಿದರು. ಹಲ್ಲೆಲೂಯ. ದೇವರಿಗೋಸ್ಕರ ಬಿಡುವವರ ಕಣ್ಣುಗಳು ಆತನನ್ನು ನೋಡುತ್ತದೆ. 26ನೇ ವಾಕ್ಯವನ್ನು ಓದ್ರಿ. ಸರ್ವ ಐಶ್ವರ್ಯಕ್ಕಿಂತಲೂ ಐಗುಪ್ತ ದೇಶದ ಸರ್ವ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯನ್ನು ಶ್ರೇಷ್ಠ ಭಾಗ್ಯವೆಂದು ಅವನು ಏನ್ ಮಾಡಿದಂತೆ ಎಣಿಸಿಕೊಂಡನು. ಅಪ್ಪ, ಐಗುಪ್ತ ದೇಶದಲ್ಲಿರುವ ಎಲ್ಲಾ ಐಶ್ವರ್ಯಕ್ಕಿಂತ ಕ್ರಿಸ್ತನ ನಿಮಿತ್ತ ನನಗೆ ನಿಂದೆ ಅವಮಾನ ಉಂಟಾದ್ರೂ ಪರವಾಗಿಲ್ಲ, ಅದು ನನಗೆ ಶ್ರೇಷ್ಠವಾಗಿರುತ್ತದೆ. ಎಷ್ಟು ಜನ ಹೇಳ್ತೀರಾ? ಕೈಗಳ ಮೇಲೆ ತಲೆಯಲ್ಲಿ ಹೇಳ್ರಿ. ಅಲ್ಲಿ ಹೇಳೋದು ಈಸಿ. ಆ ಜಾಗ ಬಂದು ಕ್ವಶನ್ ಮಾರ್ಕ್ ನಿಲ್ಲುವಾಗ, ನೀವು ಕ್ರಿಸ್ತನ್ಗೋಸ್ಕರ ನಿಂದೆ ಅನುಭವಿಸೋದಕ್ಕೆ ರೆಡಿನಾ ಎಂಬುದಾಗಿ ಕ್ವಶನ್ ಮಾರ್ಕ್ ಬರುವಾಗ ಅನೇಕರು ಕಾಣೋದಿಲ್ಲ. ಕೆಲವು ವರ್ಷಗಳ ಹಿಂದೆ ನಾನೆಲ್ಲ ಚಿಕ್ಕವನಾಗಿರ್ಬೇಕಾದ್ರೆ ಉಪ್ಪರಳ್ಳಿಯಲ್ಲಿ ಆರಾಧನೆ ನಡೆಸ್ತಾ ಇರ್ಬೇಕಾದ್ರೆ ಕ್ರೈಸ್ತರಿಗೆ ವಿರುದ್ಧವಾಗಿ ತುಂಬಾ ಹೋರಾಟ. ಎಲ್ಲಿ ನೋಡಿದ್ರು ಚರ್ಚ್ಗಳ ಮೇಲೆ ಅಟ್ಯಾಕ್. ಆಗ ಒಂದು ಕುಟುಂಬದ ಮನೆಗೆ ಒಂದು ವಿಸಿಟಿಂಗಿಗೆ ಹೋಗಿದ್ದಾಗ ಸಡನ್ ಆಗಿ ಹೋಗಿ ನೋಡಿದಾಗ ಕ್ಯಾಲೆಂಡರ್ ಇಲ್ಲ, ದೇವರ ವಾಕ್ಯ ಇಲ್ಲ. ಆ ಮನೆಯಲ್ಲಿ ಒಂದು 4-5 ವಾಕ್ಯಗಳು, ಕ್ಯಾಲೆಂಡರ್ ಎಲ್ಲ ಇರೋದು. ಸಡನ್ ಆಗಿ ಹೋಗಿ ನೋಡಿದಾಗ ಕ್ಯಾಲೆಂಡರ್ ಇಲ್ಲ. ಯಾಕೆ ಕ್ಯಾಲೆಂಡರ್ ಇಲ್ಲ ಎಂಬುದಾಗಿ ಯೋಚನೆ ಮಾಡಿದ್ರೆ ಆಮೇಲೆ ಗೊತ್ತಾಯ್ತು, ಸಡನ್ ಆಗಿ ಯಾರಾದ್ರೂ ಬಂದ್ಬಿಟ್ಟು ಇವ್ರು ಯಾರು ಕ್ರಿಸ್ಟಿಯನ್ ಎಂಬುದಾಗಿ ಹೇಳ್ಬಿಟ್ಟು ಏನ್ ಮಾಡ್ಬಿಡ್ತಾರಂತೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ 26ನೇ ವಾಕ್ಯದಲ್ಲಿ, ಅವನು ಕ್ರಿಸ್ತನ ನಿಮಿತ್ತ ಉಂಟಾಗುವ ಹಿಂಸೆಯನ್ನು ದೊಡ್ಡದಾಗಿ ನೋಡೋದಂತೆ, ಅದನ್ನು ಭಾಗ್ಯವಾಗಿ ನೋಡೋದಂತೆ. ಅಪೋಸ್ತಲರು 1ನೇ ಶತಮಾನದಲ್ಲಿ ಕ್ರಿಸ್ತನ ನಿಮಿತ್ತ ಉಂಟಾಗುವ ಬಾಧೆಗಳನ್ನು ದೊಡ್ಡದಾಗಿ ನೋಡಿದ್ದರಿಂದಲೇ ನಾವು ಹಿಂದೆ ಕ್ರೈಸ್ತರಾಗಿದ್ದೇವೆ. ಅವರು ಕ್ರಿಸ್ತನಿಗೋಸ್ಕರ ನಿಂದೆಯನ್ನು ಅನುಭವಿಸಿದ್ದರಿಂದಲೇ ಪ್ರೈಸ್ ದಿ ಲಾರ್ಡ್ ಇಂದು ಅನೇಕರು ದೇವರ ಮಕ್ಕಳಾಗಿದ್ದೇವೆ. ಇಂದಿಗೂ ಅವರ ಕುರಿತು ನಾವು ಸಭೆಯಲ್ಲಿ ಅವರ ಹೆಸರುಗಳನ್ನು ಹೇಳುತ್ತಾ ಇದ್ದೇವೆ. ಈ ಲೋಕದಲ್ಲಿ ನಾವು ಕ್ರಿಸ್ತನಿಗೋಸ್ಕರ ಹಿಂಸೆಯನ್ನು ಅನುಭವಿಸುವಾಗ ದೇವರು ಪರಲೋಕದಲ್ಲಿ ನಮಗೋಸ್ಕರ ಒಂದು ಮಹಿಮೆಯಾದ ಸಿಂಹಾಸನವನ್ನು ಇಟ್ಟಿರುವ ದೇವರಾಗಿದ್ದಾರೆ. 27ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅರಸನ ರೌದ್ರಕ್ಕೆ ಭಯಪಡದೆ ಐಗುಪ್ತ ದೇಶವನ್ನು ಬಿಟ್ಟು ಹೋದದ್ದು ನಂಬಿಕೆಯಿಂದಲೇ ಅವನು ಅದೃಶ್ಯನಾಗಿರುವ ಆತನನ್ನು, ಹಂಗಂದ್ರೆ ಕಣ್ಣಿಗೆ ಮರೆ ಮಾಡಿಕೊಂಡಿರುವ. ಯೆಶಾಯ ಪ್ರವಾದನೆ ಗ್ರಂಥ 45ನೇ ಅಧ್ಯಾಯದಲ್ಲಿ 15ನೇ ವಾಕ್ಯ ತಾನೆ ಈ ರೀತಿಯಾಗಿ ಓದಿದ್ವಿ, ತನ್ನನ್ನು ಆತನು ಮರೆ ಮಾಡಿಕೊಂಡಿರುವ ದೇವರು ಎಂಬುದಾಗಿ. ತನ್ನನ್ನು ಮರೆ ಮಾಡಿಕೊಂಡಿರುವ ದೇವರನ್ನು ಆತನ ಕಣ್ಣುಗಳು, ಅದೃಶ್ಯನಾಗಿರುವ ದೇವರನ್ನು ತನ್ನ ಕಣ್ಣುಗಳು ದೃಷ್ಟಿಸಿದವು. ಯಾವಾಗ ದೃಷ್ಟಿಸಿದವು ಗೊತ್ತಾ? ಕ್ರಿಸ್ತನಿಗೋಸ್ಕರ ಎಲ್ಲವನ್ನು, ಈ ಲೋಕದ ಎಮ್ಮೆ ಆಸ್ತಿ ಐಶ್ವರ್ಯವನ್ನು ಯಾರು ಬಿಟ್ಟು ಸಭೆಗೆ ಬರುತ್ತಾರೋ ಅವರ ಕಣ್ಣುಗಳು ಆತನ ಪ್ರಸನ್ನತೆಯನ್ನು ಕಾಣುತ್ತದೆ. ಮೊದಲನೆಯದಾಗಿ ಮೋಶೆ ದೇವರನ್ನು ನೋಡುವುದಕ್ಕೆ ಕಾರಣ ಅವನು ದೇವರ ಪ್ರಸನ್ನತೆಯನ್ನು ಬಯಸಿದ. ಎರಡನೆಯದಾಗಿ ದೇವರು ಏನ್ ಹೇಳ್ತಾರ ಅದನ್ನು ಏನ್ ಮಾಡ್ದ ತನ್ನ ಜೀವಿತದಲ್ಲಿ ಮಾಡಿದನು. ಮೂರನೆಯದಾಗಿ ಕ್ರಿಸ್ತನ ನಿಮಿತ್ತ ಈ ಲೋಕದ ಎಮ್ಮೆ ಆಸ್ತಿ ಐಶ್ವರ್ಯಗಳನ್ನು ತ್ಯಜಿಸಿದನು. ಕ್ರಿಸ್ತನಿಗೋಸ್ಕರ ಆಸ್ತಿ ಬಿಡ್ರಿ, ಮನೆ ಬಿಡ್ರಿ ಎಂಬುದಾಗಿ ಇಲ್ಲಿ ಯಾರು ಹೇಳ್ತಾ ಇಲ್ಲ. ಆರಾಧನೆ ದಿವಸ ಪ್ರೈಸ್ ದಿ ಲಾರ್ಡ್ ಆರಾಧನೆಯನ್ನ ಬಿಟ್ಟು ಯಾರು ಕೆಲಸಕ್ಕೆ, ಬಿಸ್ನೆಸ್ಸಿಗೆ, ವ್ಯವಹಾರಕ್ಕೆ ಹೋಗುತ್ತಾರೋ ಅವರು ದೇವರನ್ನು ನೋಡುವುದಕ್ಕೆ ಅವರ ಕಣ್ಣುಗಳು ಆಗುವುದಿಲ್ಲ. ಆತನ ಸಮ್ಮುಖದಲ್ಲಿ ಬರುವಾಗ ಆತನ ಸ್ವರವನ್ನು ಕೇಳಬಹುದು, ಆದರೆ ಆತನನ್ನು ನೋಡುವುದಕ್ಕೆ ಆಗುವುದಿಲ್ಲ. ನಿಮ್ಮ ಕಣ್ಣುಗಳು ಆತನನ್ನು ನೋಡಬೇಕೆಂದರೆ ಕ್ರಿಸ್ತನಿಗೋಸ್ಕರ ನೀವು ಈ ಲೋಕದ ಕಾರ್ಯಗಳನ್ನು, ಮೇಲಾದ ಕಾರ್ಯಗಳನ್ನು, ಪೌಲನು ಹೇಳ್ತಾನೆ, ನಾನು ಕ್ರಿಸ್ತನಿಗೋಸ್ಕರ ಎಲ್ಲವನ್ನು. ಬೈಬಲ್ ಸ್ಕಾಲರ್ಸ್ ಹೇಳ್ತಾರೆ, ಪೌಲನಿಗೆ 2-3 ದೊಡ್ಡ ದೊಡ್ಡ ಹಡಗುಗಳಿತ್ತು, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಹಡಗುಗಳಿತ್ತು. ಅದೆಲ್ಲವನ್ನು ಅವನು ತಿಪ್ಪಿ ಎಂದು ನೋಡಿದಂತೆ. ಯಾಕೆ? ಮುಂಬರುವ ಮಹಿಮೆಯನ್ನು ಅವನು ನೆನೆಸಿದನು. ಹಲ್ಲೆಲೂಯಾ. ಏನ್ ನಡೀತು ಗೊತ್ತಾ? ಫಸ್ಟ್ ಓದಿದ ವಾಕ್ಯವನ್ನು ಓದ್ರಿ. ವಿಮೋಚನ ಕಾಂಡ 33ನೇ ಅಧ್ಯಾಯ 11ನೇ ವಾಕ್ಯ ಓದ್ರಿ. ಈ 3 ಕಾರ್ಯಗಳನ್ನು ಅವನು ಮಾಡಿದ. ಮನುಷ್ಯರೊಳಗೆ, ಮನುಷ್ಯನರೊಳಗೆ ಒಬ್ಬನು ತನ್ನ ಸ್ನೇಹಿತರೊಡನೆ ಹೇಗೆ ಮಾತಾಡುವನೋ ಹಾಗೆ ಯೆಹೋವನು ಮೋಶೆಯ ಸಂಗಡ ಮುಖಾಮುಖಿಯಾಗಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ಲೋಕದಲ್ಲಿ ಮೋಶೆ ದೇವರ ಪ್ರಸನ್ನತೆಯನ್ನು ಅವನ ಕಣ್ಣುಗಳು ಕಂಡವು, ಮುಖಾಮುಖಿಯಾಗಿ ನೋಡಿದ.
ದೇವರ ಸಮ್ಮುಖದಲ್ಲಿ ಅಭಿಷೇಕವನ್ನು ಅವನ ಕಣ್ಣುಗಳು ಕಂಡವು. ಅದಾದ್ಮೇಲೆ ಏನ್ ನಡೀತು ಗೊತ್ತಾ? ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 30ನೇ ವಾಕ್ಯವನ್ನು ಓದ್ರಿ. ಲೂಕ್ ಚಾಪ್ಟರ್ 9 ವರ್ಸ್ 30. ಇದಲ್ಲದೆ ಇಬ್ಬರು ಪುರುಷರು ಆತನ ಸಂಗಡ ಮಾತಾಡುತ್ತಿದ್ದರು. ಇವರು ಯಾರೆಂದರೆ ಮೋಶೆ, ಏಲಿಯನ್. ಸಾಕು. ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ, ಇವನು ದೇವರನ್ನು ಮುಖಾಮುಖಿಯಾಗಿ ನೋಡಿದ, ಇವನ ಕಣ್ಣುಗಳು ದೇವರ ಮಹಿಮೆಯನ್ನು ನೋಡಿತು. ಹೊಸ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ, ದೇವರು ಅವನನ್ನು ಮಹಿಮೆಯಾಗಿ ಮಾರ್ಪಡಿಸಿದರು. ಒಂದನ್ನು ತಿಳಿದುಕೊಳ್ಳಿರಿ, ಈ ಲೋಕದಲ್ಲಿ ಯಾರ ಕಣ್ಣುಗಳು ಆತನ ಸಮ್ಮುಖದಲ್ಲಿ ಆತನ ಪ್ರಸನ್ನತೆಯನ್ನು, ಆತನ ಮಹಿಮೆಯನ್ನು ನೋಡುತ್ತದೋ ಅವರನ್ನು ಬರುವ ದಿವಸಗಳಲ್ಲಿ ಅವರನ್ನು ಮಹಿಮೆಯಾಗಿ ಆತನು ಇರಿಸುವ ದೇವರಾಗಿದ್ದಾರೆ. ಶಬ್ದವಾಗಿ ಆಮೇಲೆ ಹೇಳ್ತೀರಾ ಎಂಬುದಾಗಿ ಅಂದುಕೊಂಡೆ. ಯಾರು ಈ ಲೋಕದಲ್ಲಿ ಆತನ ನಮ್ಮ ಕಣ್ಣುಗಳು ಆತನ ಮಹಿಮೆಯನ್ನು ಆರಾಧಿಸುವಾಗ, ವಾಕ್ಯ ಓದುವಾಗ ಆತನನ್ನು ಕಾಣ್ತಾ ಇದೆಯಾ? ಆತನ ಪ್ರಸನ್ನತೆಯನ್ನು ಕಾಣ್ತಾ ಇದೆಯಾ? ಲೂಕನು ಬರೆದ ಸುವಾರ್ತೆ, ಬರುವ ದಿವಸಗಳಲ್ಲಿ ನಿಮ್ಮನ್ನು ಮಹಿಮೆಯಾಗಿ ಇರಿಸುವ ದೇವರಾಗಿದ್ದಾರೆ. ಎಷ್ಟು ಜನರಿಗೆ ಆಸೆ ಇದೆ, ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚ್ರಿ. ಅಪ್ಪ, ಈ ಲೋಕದಲ್ಲಿ ನನ್ನ ಕಣ್ಣುಗಳು ನಿನ್ನ ಮಹಿಮೆಯನ್ನು ನೋಡಬೇಕು. ಬರುವ ದಿವಸಗಳಲ್ಲಿ ನಾನು ಮಹಿಮೆಯಾಗಿ ಮಾರ್ಪಡಬೇಕು ಕರ್ತನೆ, ಮಹಿಮೆಯಾಗಿ ಮಾರ್ಪಡಬೇಕು. ಅನೇಕರಿಗೆ ಆಮೇಲೆ ಮಾರ್ಗದರ್ಶಕವಾಗಿ ಮಾರ್ಪಡಬೇಕು. ಅನೇಕರಿಗೆ ಆಮೇಲೆ ಸ್ತೋತ್ರ ನಿನ್ನ ದಾರಿಯನ್ನು ತಿಳಿಸುವವನಾಗಿ ಮಾರ್ಪಡಬೇಕು. ಒಂದು ದಿವಸ ನನ್ನ ಕಣ್ಣುಗಳು ಕಂಡಿತು, ಈಗ ಅವನೇ ಮಹಿಮೆಯಾಗಿ ಮಾರ್ಪಟ್ಟಿದ್ದಾನೆಂದರೆ ಇನ್ನು ಅಂದು ನಡೆಯಿತಂದರೆ ಇಂದು ಇದು ನಡೆಯುವುದಕ್ಕೆ ದೇವರಿಂದ ಸಾಧ್ಯವಾಗಿದೆ. ದೇವರಿಂದ ಅಸಾಧ್ಯವಾದುದು ಈ ಲೋಕದಲ್ಲಿ ಯಾವುದೂ ಇಲ್ಲ. ಆತನ ಕಣ್ಣುಗಳು, ಆತನನ್ನು ನಿಮ್ಮ ಕಣ್ಣುಗಳು ಕಾಣಲಿ. ಆತನು ನಿಮ್ಮನ್ನು ಹುಡುಕುವವರಾಗಿ ಮಾಡಿಬಿಡ್ರಿ. ನೀವು ಆತನನ್ನು ಹುಡುಕುವವರಾಗಿ ಮೇಲೆ ಹತ್ತಿ ಬನ್ನಿರಿ. ಯಾರಾದನಲ್ಲಿ ನನ್ನ ಕಣ್ಣುಗಳು ಕಾಣಲಿ, ಒಪ್ಪಿಸಿಕೊಡ್ರಿ. ಅದಕ್ಕೆ ಅಡ್ಡಿಯಾಗಿರುವ ಕಾರ್ಯಗಳು, ನೀವು ಪಾಪದಲ್ಲಿ ಇರುವುದಾದರೆ ನಿಮ್ಮ ಕಣ್ಣುಗಳು ಆತನ ಅಭಿಷೇಕವನ್ನು, ಮಹಿಮೆಯನ್ನು, ಆತನ ಪ್ರಸನ್ನತೆಯನ್ನು ಕಾಣುವುದು.